ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಈ ಹೃದಯ ನಿನಗಾಗಿಯೇ. ಜಲ್ಜತೆ ಅಲ್ಲೊಬ್ಳು ಹುಡುಗಿ ಇದ್ದಾಳಲ್ಲ, ಅವಳು ಯಾರೇ? ಯಾರನ್ನು ಕೇಳ್ತಾ ಇದೆಯೇ? ಆ ಗುಲಾಬಿ ಚೂಡಿಯಾ? ಹೌದತ್ತೆ, ನಮ್ಮ ಸಿದ್ದುಗೂ ಹುಡುಗಿ ನೋಡ್ತಾ ಇದ್ದೆ. ಹುಡುಗಿ ಚಂದ ಇದ್ದಾಳಲ್ಲ, ಯಾರಂತ ಗೊತ್ತಾದರೆ ಕೇಳೋಕ್ಕಾಗುತ್ತೆ ಅಂತ. ಅಯ್ಯೋ ಕವಿತತ್ತೆ, ಬೇರೆ ಯಾರನ್ನು ಬೇಕಾದರೂ ಸೊಸೆ ಮಾಡ್ಕೋ, ಈ ಹುಡುಗಿ ಬೇಡ. ಎಂತಕ್ಕೆ ಮಾರಾಯ್ತಿ? ನಿಂಗೆ ಗೊತ್ತಿಲ್ಲ ಮಾರಾಕಿತ್ತಿ, ಹೊರಗೆ ಮಾತ್ರ ಚಂದ ಇವಳು, ಒಳಗಿರೋದೆಲ್ಲ ಹುಳ್ಳಿ. ಅಂಥದ್ದು ಎಂತ ಮಾಡಿದಾಳೆ ಆ ಹುಡುಗಿ? ಯಾರನ್ನಾದರೂ ಲವ್ವು ಗಿವ್ವು ಮಾಡಿದ್ಲಾ? ನಿಂಗೆ ಗೊತ್ತಿಲ್ಲ ಅಲ್ಲ, ಈ ಹುಡುಗಿಗೆ ಈಗಾಗಲೇ ಮದುವೆ ಆಗಿದೆಯೇ, ಆದರೆ ಈ ಊರ ಸುಬ್ಬಿಗೆ ಗಂಡ ಬೇಡಂತೆ. ಗಂಡ ಬೇಡವಂತ? ಯಾಕಂತೆ? ಎಂತೆಂಥ ಹೆಣ್ಮಕ್ಳಿರ್ತಾರಪ್ಪ. ನನ್ನ ಮಗಳೇನಾದರೂ ಆಗಬೇಕಿತ್ತು, ಬರೇನೇ ಆಗ್ತಾ ಇದ್ದೆ. ಆ ರಾಮಾಯಣ ಎಂತ ಕೇಳ್ತೀಯ ಅತ್ತೆ ನೀನು? ಹೇಳೋರು ಕೇಳೋರು ಯಾರೂ ಇಲ್ಲ. ಇವಳು ಆಡಿದ್ದೆ ಆಟ. ಹೌದೇನೆ, ಸ್ವಲ್ಪನೂ ಮರ್ಯಾದೆ ಇಲ್ಲ. ಇಂಥವರಿಗೆ ಕಾಲ ಬಿಡು. ಅವಳ ಪುರಾಣ ಎಷ್ಟು ಹೇಳಿದ್ರೂ ಕಡಿಮೆ. ಬಾರೆ ಊಟಕ್ಕೆ ಹೋಗುವ. ಗುಲಾಬಿ ಬಣ್ಣದ ಚೂಡಿಯಲ್ಲಿ ಯಾವುದೇ ಅಲಂಕಾರವಿಲ್ಲದ ಸುಂದರಿ ನಿಂತಿದ್ದಾಳೆ. ಅವಳ ಅಂದಕ್ಕೆ ಮದುವೆ ಮನೆಗೆ ಬಂದವರೆಲ್ಲ ಒಮ್ಮೆಯಾದರೂ ಅವಳನ್ನು ನೋಡುತ್ತಾರೆ. ಆದರೆ ಆಕೆ ಯಾರ ದಾರಿಯನ್ನೋ ಕಾಯುವಂತಿದೆ. ಬಾಗಿಲ ಬಳಿಗೊಮ್ಮೆ ನೋಡುತ್ತಾ ಎಲ್ಲರನ್ನೂ ನಗುತ್ತಾ ಮಾತನಾಡಿಸುತ್ತಾ ತಮ್ಮ ಮನೆಯ ಮಗಳೇನು ಎಂಬ ಆತ್ಮೀಯತೆ ತೋರುತ್ತಾಳೆ. ಜಾನು, ಸಾರಿ ಮಗ, ಲೇಟ್ ಆಯ್ತು. ಇರ್ಲಿ ಬಿಡು, ಹಸಿವಾದ್ರೆ ಹೇಳು, ಊಟ ಮಾಡ್ಕೊಂಡು ಬಂದು ಉಡುಗೊರೆ ಮಾಡಿದ್ರಾಯ್ತು ಎಂದ ಜೈ. ಟೈಮ್ ಅಷ್ಟೇನೂ ಆಗಿಲ್ಲ, ಉಡುಗೊರೆ ಮಾಡಿ ಬಂದೆ, ಊಟಕ್ಕೆ ಹೋಗುವ. ತೋಟದ ಕೆಲಸಕ್ಕೆ ಬಂದಿದ್ರು, ಬೇಗ ಮನೆಗೆ ಹೋಗಬೇಕು ಅಂದಳು ಜಾನಕಿ. ಸರಿ ಮಗು, ಹೋಗುವ. ಆಮೇಲೆ ಅಂದರೆ ಜನ ಜಾಸ್ತಿ. ಜೈ, ಅಲ್ಲಿ ನೋಡು, ಆ ಹುಡುಗಿ ನಿನ್ನೆ ನೋಡ್ತಾ ಇದ್ದಾಳೆ. ಅದು ಜಲ್ಜಾ ಅತ್ತೆ ಮಗಳೇ, ವಿಚಿತ್ರ ಪ್ರಾಣಿ ಅದು. ನಿಂಗೆ ಬೇರೆ ಕೆಲಸ ಇಲ್ಲ, ಬಾ. ಉಡುಗೊರೆ ಕೊಟ್ಟು ಊಟಕ್ಕೆ ಕುಳಿತರು ಜೈ ಮತ್ತು ಜಾನಕಿ. ಎದುರಿಗೆ ಜಲಜಾ ಮತ್ತು ಕವಿತಮ್ಮನ ಪಟಾಲಂ ಊಟಕ್ಕೆ ಕುತ್ಕೋಬೇಕಾ? ಮತ್ತೆ ಹೆಂಗಸರ ಕುಹಕ ಶುರು. ಜಲ್ಜತ್ಗೆ ಆ ಹುಡುಗಿ ಪಕ್ಕ ಊಟಕ್ಕೆ ಕೂತಿದ್ನಲ್ಲೇ, ಅವ ಯಾರೇ? ಅವನಾ? ಅವನು ಅವಳ ಮಾವ ಆಗಬೇಕು. ಅದರ ತಾಯಿ ತಮ್ಮ. ಅವರ ಮನೆಯಲ್ಲಿ ಅವಳು ಇರೋದು. ಇವನಿರೋದಕ್ಕೆ ಅವಳು ಗಂಡ ಬೇಡ ಅಂತಾಳೇನೋ. ಆ ಹುಡುಗ ಒಳ್ಳೆಯವನೇ, ಕನ್ನಡ ಶಾಲೆ ಮಾಸ್ಟರ್ ಅವ. ಇನ್ನೊಬ್ಬ ಇದ್ದ, ಅವನಿಗೂ ಇವಳಿಗೂ ಏನೋ ಇದೆ ಅಂತ ಜನ ಮಾತಾಡ್ತಾರಪ್ಪ. ನೋಡ್ದವ್ರು ಯಾರೇ? ಅವಳು ಹುಟ್ಟಾಗಿಂದ ಇಲ್ಲೇ ಅವಳ ಅಜ್ಜನ ಮನೆಯಲ್ಲೇ ಇದ್ದಿದ್ದು. ಅದಕ್ಕೆ ಅವನವಳಿಗೆ ಮಗಳ ಥರ ನೋಡ್ತಾನೆ. ಬಾಯಿ ತುಂಬ ಮಗ ಅಂತಾನೆ ಕರೆಯೋದು ಅವಳನ್ನ. ಸುಮ್ಮನೆ ಹೇಳ್ಬಾರ್ದ್ಲೇ ಒಬ್ರ ಬಗ್ಗೆ. ಹೌದು, ನಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ನಾವು ನೋಡಬೇಕು. ಹೌದತ್ತೆ, ಅಡುಗೆ ಬೆಸ್ಟ್ ಮಾಡಿದ್ರು ಅಲ್ಲ? ಜೈ ಮತ್ತು ಜಾನಕಿ ಊಟ ಮುಗಿಸಿ ಮನೆಗೆ ಬಂದರು. ಅಮ್ಮ, ಊಟ ಮಾಡಿದ್ಯಾ ಕೇಳಿದಳು ಜಾನಕಿ. ಇಲ್ಲ ಮಗ, ಮಾಡ್ತಾ ಈಗ. ತೋಟಕ್ಕೆ ಹೋಗಿ ಬರೋವರೆಗೆ ತಡ ಆಯಿತು. ನಿಂಗೆ ಎಷ್ಟು ಸಲ ಹೇಳಿದ್ರು ಅಷ್ಟೇ, ಸರಿಯಾದ ಟೈಮ್ಗೆ ಊಟ ಮಾಡಲ್ಲ ನೀನು. ಜಾನಕಿ ಅಜ್ಜಿಯನ್ನು ಅಮ್ಮ ಎಂದೇ ಕರೆಯುತ್ತಿದ್ದಳು. 5 ದಿನದ ಶಿಶುವನ್ನು ಅವರೇ ಸಾಕಿದ್ದರು ಇಲ್ಲಿಯವರೆಗೂ. ನೀನು ಸ್ವಲ್ಪ ಹೊತ್ತು ಮಲ್ಗೋಗು, ಆಮೇಲೆ ತೋಟಕ್ಕೆ ಹೋದ್ರಾಯ್ತು ಎನ್ನುತ್ತಾ ಅಡುಗೆ ಮನೆಯೊಳಗೆ ಹೋದರು ರಾಧಮ್ಮ. ಜೈ ಮತ್ತು ಜಾನಕಿ ರಿಮೋಟ್ಗಾಗಿ ಜಗಳವಾಡತೊಡಗಿದರು. ಅಣ್ಣ ಪ್ಲೀಸ್, ಟಾಮ್ ಅಂಡ್ ಜೆರಿ ಹಾಕು. ನಾನು ನ್ಯೂಸ್ ನೋಡಬೇಕು. ನೀನು ನಾಳೆ ನೋಡೆ, ಬೆಳಗ್ಗೆ ಮತ್ತೆ ಹಾಕ್ತಾರೆ. ಅದೆಲ್ಲ ಗೊತ್ತಿಲ್ಲ ನನಗೆ, ಈಗಲೇ ನೋಡಬೇಕು ನಾನು ಎಂದು ಸಣ್ಣ ಮಕ್ಕಳಂತೆ ಹಠ ಹಿಡಿದು ರಿಮೋಟ್ ಕಸಿದುಕೊಳ್ಳಲು ನೋಡುತ್ತಿದ್ದಳು ಜಾನಕಿ. ಎಂಥದ ನಿಮ್ಮದು? ಸಣ್ಣ ಮಕ್ಕಳ ಹಾಗೆ ಮಾಡ್ತಾರಪ್ಪ ಎನ್ನುತ್ತಾ ಬಂದವನು ಧೀರಜ್. ಧೀರಜ್ ಜೈನ ಅಣ್ಣನ ಮಗ. 3 ಜನರಲ್ಲಿ 1-2 ವರ್ಷ ಅಷ್ಟೇ ವಯಸ್ಸಿನ ಅಂತರವಿತ್ತು. ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದಿದ್ದರಿಂದ ಒಬ್ಬರನ್ನೊಬ್ಬರು ಅತಿಯಾಗಿ ಹಚ್ಚಿಕೊಂಡಿದ್ದರು. ಇಬ್ಬರು ಹುಡುಗರ ಮಧ್ಯೆ ಜಾನು ಕೂಡ ಹುಡುಗರಂತೆಯೇ ಬೆಳೆದಿದ್ದಳು. ಪರಿಶುದ್ಧ ಸಂಬಂಧ ಅವರದು. ಅವರ ಆತ್ಮೀಯತೆಗೆ ಸಂಬಂಧದ ಪರಿಭಾಷೆಯಲ್ಲಿ ಪದಗಳಿಲ್ಲ. ಮಾವ, ಅಕ್ಕನ ಮಗಳು, ಅಣ್ಣನ ಮಗ ಎಂಬ ಸಂಬಂಧದ ಹೆಸರಿನ ಯಾವ ಹಂಗೂ ಇರಲಿಲ್ಲ. ಆದರೆ ಒಬ್ಬರಿಗೊಬ್ಬರು ಜೀವ ಕೊಡುವುದಕ್ಕೂ ಹಿಂದೆ ಮುಂದೆ ನೋಡುವರಲ್ಲ. ಬಾಲ್ಯದಿಂದ ಇಂದಿನವರೆಗೂ ಅವರ ಸಂಬಂಧ ಹಾಗೆಯೇ ಇದೆ. ನೋಡೋ, ಇಷ್ಟು ದೊಡ್ಡವಳಾದರೂ ಕಾರ್ಟೂನ್ ನೋಡ್ತಾಳಂತೆ ಸುಂದ್ರಿ, ಕೀಚಾಯಿಸಿದ ಜೈ. ಕೋತಿ ಮರ ಹತ್ತೋದು ಬಿಡುತ್ತಾ? ಇವಳು ಹಾಗೆ, ಮಕ್ಕಳ ಬುದ್ಧಿ ಎಲ್ಲಿ ಬಿಡ್ತಾಳೆ?
ಅಮ್ಮ ನೋಡಿ, ಇವರಿಬ್ಬರೂ ಕಾಡ್ತಾ ಇದ್ರು. ಅಳವ ಮುಖ ಮಾಡಿ ರಾಗ ಎಳೆದಳು ಜಾನು. ನೀ 3 ಜನ ಒಂದೆ, ಈಗ ಹೊಡ್ಕೊಂಡು ಇನ್ನೊಂದು ತಾಸಿಗೆ ಒಂದೆ, ನಿಮ್ಮ ಸುದ್ದಿಗೆ ನಾ ಬರಲ್ಲ ಎಂದರು ರಾಧಮ್ಮ. ಜೈ ಹುಳ್ಳ, ದೀರು ದೊಡ್ಡ ಹುಳ್ಳ, ನನ್ನ ಜೊತೆ ಮಾತಾಡೋಕೆ ಬನ್ನಿ, ಆವಾಗಿದೆ ಎನ್ನುತ್ತಾ ಮುಖ ಉಬ್ಬಿಸಿ ಹೊರಟಳು ಜಾನು. ಸಿಟ್ಟು ಬಂತು, ಕರೆಯೋ ಜೈ ಎಂದ ಧೀರು. ಜಾನು ಸಿಟ್ಟು ಬಂತಾ? ಇಲ್ಲ, ನಂಗ್ಯಾಕೆ ಸಿಟ್ಟು ಬರಬೇಕು, ಮುಖ ಉಬ್ಬಿಸಿ ಹೇಳಿದಳು ಜಾನು. ಮತ್ಯಾಕೆ ಎದ್ದು ಬಂದೆ? ಅದೆಲ್ಲ ನಿಂಗ್ಯಾಕೆ? ಮುಖ ಸಿಂಡಿರಿಸಿ ಹೇಳಿದ್ಲು ಜಾನು. ಸಿಟ್ಟು ಮಾಡ್ಕೊಂಡವರಿಗೆ ಪಾನಿಪುರಿ ಇಲ್ಲ ಎನ್ನುತ್ತಾ ಬಂದ ಧೀರು. ಪಾನಿಪುರಿ ಹೆಸರು ಕಿವಿಗೆ ಬಿದ್ದ ಕೂಡಲೇ ಖುಷಿಯಿಂದ ಧೀರುವಿನತ್ತ ನೋಡಿದಳು ಜಾನು. ನಮ್ಮ ದೇವ್ರ ಗುಣ ನಮಗೆ ಗೊತ್ತಿಲ್ವಾ? ಮುಖ ನೋಡು ಹೆಂಗ್ ಹರಳು ಅಂತ. ಸರ್ಕಲಲ್ಲಿ ಹೊಸ ಪಾನಿಪುರಿ ಅಂಗಡಿ ಆಗಿದೆ, ಸೂಪರ್ ಆಗಿ ಮಾಡ್ತಾನಂತೆ ಎಲ್ಲ ಹೇಳ್ತಾ ಇದ್ರು. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನೀವಿಬ್ಬರು ಕಿತಾಪತಿ ಶುರು ಮಾಡಿದ್ರಿ. ನಡೆ ಹೋಗೋಣ, ಸುಮಾರು ದಿನ ಆಯಿತು ಪಾನಿಪುರಿ ತಿನ್ನದೆ ಎನ್ನುತ್ತಾ ಎದ್ದ ಜೈ. 3 ಜನರ ಸವಾರಿ ಪಾನಿಪುರಿ ಅಂಗಡಿಯತ್ತ ಹೊರಟಿತು. ಜೈ, ಧೀರು, ಜಾನು ಪಾನಿಪುರಿ ತಿನ್ನುವಾಗ ಜಾನುಳ ಕಣ್ಣು ಅವಳನ್ನೇ ನೋಡುತ್ತಿದ್ದ ವ್ಯಕ್ತಿಯನ್ನು ನೋಡಿತು. ಎದೆಯೊಳಗೆ ಅದೇನೋ ಭಯ. ಇಷ್ಟೊತ್ತು ಇದ್ದ ಖುಷಿಯೆಲ್ಲ ಮಾಯವಾಗಿ ಗಾಬರಿ, ಭಯ ಒಟ್ಟಿಗೆ ಅವಳನ್ನು ಆವರಿಸಿತು. ಅವ್ಯಕ್ತ ನೋವೊಂದು ಅವಳ ಕಂಗಳಲ್ಲಿ ಮಡುಗಟ್ಟಿ ಅವನ ದೃಷ್ಟಿ ತಪ್ಪಿಸಲು ಜೈ ಮತ್ತು ಧೀರುವಿನ ಹಿಂದೆ ಮರೆಯಾಗಿ ನಿಂತಳು. ಇಡೀ ಪಾನಿಪುರಿಯನ್ನು ಬಾಯಲ್ಲಿಟ್ಟು ರುಚಿಯ ಆಸ್ವಾದಿಸುತ್ತಿದ್ದ ಧೀರು ಇವಳ ದಿಢೀರ್ ಬದಲಾವಣೆ ಗಮನಿಸಿ, ಏನಾಯ್ತು ನಿಂಗೆ ಲೈನ್ ಹೊಡೆಯುವಷ್ಟು ಬರಗೆಟ್ಟಿಲ್ಲ ಬಿಡು ಹುಡುಗರು ಎಂದು ನಗುತ್ತಿದ್ದರೆ ಜಾನುಳ ಮುಖದಲ್ಲಿ ಜಗಳವಾಡುವ ಅಥವಾ ಕೋಪಿಸಿಕೊಳ್ಳುವ ಲಕ್ಷಣ ಕಾಣಲಿಲ್ಲ. ಜೈ, ನೋಡು, ಮೈ ಮೇಲೆ ಚೌಡಮ್ಮ ಬಂದಿದ್ದಾಳೆ ಅನ್ಸುತ್ತೆ, ಅದಕ್ಕೆ ಸುಮ್ಮನೆ ಇದ್ದಾಳೆ. ಅವಳಿಗಿಂತ ಮೊದಲೇ ಎದುರಿನ ಅಂಗಡಿಯಲ್ಲಿದ್ದ ವ್ಯಕ್ತಿಯನ್ನು ನೋಡಿದ್ದ ಜೈ. ಮಗ, ಬೇರೆ ಏನಾದರೂ ಬೇಕಾ? ಬೇಲ್ಪುರಿ, ಮಸಾಲ್ಪುರಿ ತಿಂತೀಯಾ ಕೇಳಿತ್ತು ಜಾನುಗೆ. ಬೇಡ ಅಣ್ಣ ಎಂದು ಸಣ್ಣಗೆ ಹೇಳಿದಾಗ ಅವಳ ದನಿಯಲ್ಲಿದ್ದ ಹೆದರಿಕೆ ಗೊತ್ತಾಗಿ ಸುತ್ತಮುತ್ತ ಕಣ್ಣಾಡಿಸಿದ ಧೀರು. ಇವತ್ತು ಮಳೆ ಬರೋದು ಗ್ಯಾರಂಟಿ ಕಣೋ ಜೈ, ಇವಳು ಬೇಡ ಅಂತಿದ್ದಾಳೆ ಅಂದ್ರೆ. 3 ಮಸಾಲ ಪೂರಿಗೆ ಆರ್ಡರ್ ಮಾಡಿ ಧೀರುಗೆ ಕಣ್ಸನ್ನೆಯಲ್ಲಿ ಆ ವ್ಯಕ್ತಿಯನ್ನು ತೋರಿಸಿದ್ದ ಜೈ. ತಕ್ಷಣ ಧೀರು ಮುಖದಲ್ಲೂ ಅಸಮಾಧಾನ. ಇಂಥದ್ದನ್ನೆಲ್ಲ ನಿರ್ಲಕ್ಷ್ಯ ಮಾಡಿದಷ್ಟು ನಮಗೆ ಒಳ್ಳೆಯದು. ಬೇಕು ಅಂತ ಕೆಣಕುವವರಿಗೆ ಉದಾಸೀನವೇ ಮದ್ದು. ಆರಾಮಾಗಿ ತಿಂದು ನಮ್ಮ ಪಾಡಿಗೆ ನಾವು ಹೋಗುವ, ಆಯ್ತಾ ಎಂದು ಪರಿಸ್ಥಿತಿ ನಿಭಾಯಿಸಿದ್ದ ಜೈ. ಜಾನು ಕಾಣದಂತೆ ಅವನಿಗೆ ಎದುರಾಗಿ ನಿಂತರು ಜೈ ಮತ್ತು ಧೀರು. 3 ಜನ ಪಾನಿಪುರಿ ತಿಂದು ಮನೆಯತ್ತ ಹೊರಡಬೇಕೆನ್ನುವಾಗ, ಎಲ್ಲಿವರೆಗೆ ಹೀಗೆ ಹಿಡ್ಕೋತೀರಿ ಇವಳನ್ನ, ನಾನು ನೋಡ್ತೀನಿ ಎಂಬ ಧ್ವನಿ ಇವರಿಗೆ ಕೇಳುವಂತೆ ಹೇಳಿತ್ತು. ಧೀರು ಸಿಟ್ಟಲ್ಲಿ ಅವನಿದ್ದಲ್ಲಿ ಇನ್ನೇನು ಹೋಗಬೇಕು ಎಂದು ಹೆಜ್ಜೆ ಆ ಕಡೆ ಇಡ್ತಾ ಇದ್ದವನನ್ನ ಕೈ ಹಿಡಿದಿತ್ತು ಜೈ. ಸಿಟ್ಟಿನ ಕೈಗೆ ಬುದ್ಧಿ ಕೊಡಬಾರ್ದು ಕಂದ. ಸಿಟ್ಟಲ್ಲಿ ಮೂಗು ಕೊಯ್ದುಕೊಳ್ಳುವುದಕ್ಕಿಂತ ಈ 1 ನಿಮಿಷ ಕಳೆದೋಗ್ಲಿ, ಸುಮ್ಮನೆ ಇದ್ಬಿಡು, ಬಾ ಮನೆಗೆ ಹೋಗ್ವಾ ಎಂದು ಅವನ ಕೈ ಹಿಡ್ಕೊಂಡು ಮನೆಗೆ ಹೊರಟ. ಖುಷಿಯಾಗಿ ಹೋಗಿದ್ದವರು ಮುಖದಲ್ಲಿ ಕಳೆ ಇಲ್ಲದೆ ಮನೆಗೆ ಬಂದಾಗ, ಎಂತ ಆಯ್ತಾ ನಿಮ್ಮ ಎಲ್ಲ ಮುಖ ಹೀಗೆ ಮಾಡಿದ್ರಿ? ಕಾಳಜಿ ತೋರಿದರು ರಾಧಮ್ಮ. ಏನೂ ಇಲ್ಲ ಅಮ್ಮ, ನೀ ಹೆದರಬೇಡ ಅಂದ ಜೈ. 2 ವರ್ಷದಿಂದ ಗೊತ್ತಿದ್ದ ಕಥೆಯಾದ್ದರಿಂದ ಹೀಗೆ ಆಗಿರಬಹುದೆಂದು ಅಂದಾಜಿಸಿ ಬೆಳಗ್ಗೆಯಿಂದ ಇದೇ ಆಯಿತು. ತೆಂಗಿನಕಾಯಿ ಕಟ್ಟಿದ್ದೆ, ಅದರ ಲೆಕ್ಕ ನೋಡು ಜಾನು ಎಂದು ಅವರ ಲಕ್ಷ್ಯ ಬೇರೆ ಕಡೆ ಎಳೆದರು ರಾಧಮ್ಮ. ಅಮ್ಮ, ಗೋಪಣ್ಣ ದುಡ್ಡು ಕೇಳಿದ್ದ, ಕೊಟ್ಯಾ ಕೇಳಿದಳು ಜಾನು. ನನ್ನತ್ರ ಹೇಳಿಲ್ಲ ಮಗ ಅವ. ಜೈ, ಪ್ಲೀಸ್ ಹೋಗಿ ಕೊಟ್ಟು ಬರ್ತೆ. ಅವನೆನ್ನೆ ಕೇಳಿದ್ದ ಮಗಳ ಮನೆಗೆ ಹೋಗಬೇಕು ಅಂತ, ನಾನೇ ಮರೆತೆ, ಹೋಗ್ಬಾರಾ ಪ್ಲೀಸ್. ಸರಿ, ನಾವಿಬ್ರು ಹೋಗ್ಬರ್ತೀವಿ ಎಂದು ಜೈಧೀರು ಹೊರಟರು. ಮಾರ್ಕೆಟ್ಗೆ ತರಕಾರಿ ತರೋದಕ್ಕೆ ಹೋಗಬೇಕಿತ್ತು ಜಾನುಗೆ. ಆದರೆ ಒಬ್ಬಳೇ ಹೋಗೋದಕ್ಕೆ ಅವನ ಭಯ. ಏನು ಮಾಡಲಿ ಅಂತ ಯೋಚಿಸಿದ್ಲು. ಎಷ್ಟು ದಿನ ಅಂತ ಅವನಿಗೆ ಹೆದರಿ ಕೂತ್ಕೊಳ್ಳೋದು, ಹೋಗೇ ಬಿಡೋದು ಅಂತ ಧೈರ್ಯ ಮಾಡಿ ಚೀಲ ಹಿಡಿದು, ಅಮ್ಮ ನಾ ಮಾರ್ಕೆಟ್ಗೆ ಹೋಗ್ಬರ್ತೆ ಅಂತಳು. ಒಬ್ಳೇನಾ? ಬೇಡ ಮಗ ಅಂದ್ರು ರಾಧಮ್ಮ. ಏನಾಗಲ್ಲ ಬಿಡು, ನಾ ಬೇಗ ಹೋಗಿ ಬರ್ತೆ. ಜೈ ಫೋನ್ ಮಾಡಿದ್ರೆ ಹೇಳೋದಕ್ಕೆ ಹೋಗಬೇಡ, ಆಯ್ತಾ? ಸರಿ, ಬೇಗ ಬಾ, ಹುಷಾರು ಮಗ ಎಂದು ಕಳುಹಿಸಿಕೊಟ್ಟರವರು.
ಮಾರ್ಕೆಟ್ ಹೊಕ್ಕಾಗ ಕಾಯಮ್ಮಾಗಿ ತರಕಾರಿ ಕೊಡುವ ಗಂಗಾ, ಬಾ ತಂಗಿ, ಎಂತ ಬೇಕು ಎಂದು ನಗುತ್ತಾ ಕೇಳಿದ್ದಳು. ಹರವೆ ಸೊಪ್ಪು, ಕ್ಯಾರೆಟ್, ಹೂಕೋಸು, ಅದು ಇದು ಅಂತ ಚೀಲ ತುಂಬುವಷ್ಟು ತರಕಾರಿ ತಗೊಂಡು 10 ರೂಪಾಯಿ ಜಾಸ್ತಿನೇ ಕೊಟ್ಟು ಮನೆಗೆ ಹೊರಟಳು. ಇದ್ದಕ್ಕಿದ್ದಂತೆ ಇವಳ ದಾರಿಗೆ ಅಡ್ಡ ಬಂದು ನಿಂತ ಬೈಕ್. ಪಾರಿವಾಳ ಗೂಡು ಬಿಟ್ಟು ಒಬ್ಳೇ ಹೊರಗೆ ಬಂದಿದೆ, ನಿನ್ನ ಬಾಡಿಗಾರ್ಡ್ ಎಲ್ಲೇ ಅನ್ನೋ ಅಸಭ್ಯ ಮಾತಿಗೆ ನಿಂತಲ್ಲೇ ಬೆಚ್ಚಿ ಬಿದ್ದಳು. ಅವನ ಮುಖವೂ ನೋಡದೆ ತನ್ನ ಪಾಡಿಗೆ ತಾನು ಹೊರಟರೆ, ಎಲ್ಲಿ ಹೋಗ್ತೀಯಾ, ಒಂದಲ್ಲ ಒಂದಿನ ನನ್ನ ಹತ್ರನೇ ಬರಬೇಕು ಎಂಬ ಸ್ವರ ಅವಳ ಕಿವಿಯನ್ನು ಅಪ್ಪಳಿಸಿತ್ತು ಹಿಂದಿಂದ. ಕಾಲು ಮುಂದೆ ಹೋಗ್ತಾ ಇದ್ರೆ ಮನಸ್ಸು ಮತ್ತೆಲ್ಲೂ ಹೋಯ್ತು. ಇದೆಲ್ಲ ಯಾವಾಗ ಮುಗಿಯುತ್ತೋ? ನನ್ನಿಂದಾಗಿ ಅಮ್ಮ ಜೈಗೂ ತ್ರಾಸು. ನನ್ನ ಜಾಗದಲ್ಲಿ ಯಾರೇ ಇದ್ರೂ ಹೀಗೆ ಯೋಚನೆ ಮಾಡ್ತಾ ಇದ್ರು. ನನ್ನ ನಿರ್ಧಾರ ಸರಿಯಾಗಿದೆ, ಅವನು ಏನಾದರೂ ಮಾಡ್ಕೊಳ್ಳಿ, ನಾನಂತೂ ಬಗ್ಬಾರ್ದು ಅಂತ ಮನೆಗೆ ಬಂದ್ಲು. ಅವಳು ಬಂದಾಗ ರಾಧಮ್ಮ ನಿಟ್ಟಿಸಿರು ಬಿಟ್ಟಿದ್ದರು. ಅವತ್ತು ನಾನು ಮಳ್ಳಿ ಥರ ಆ ತಪ್ಪು ಮಾಡಲಿಲ್ಲ ಅಂದಿದ್ರೆ ಇವತ್ತು ಇವೆಲ್ಲ ಎಲ್ಲಿ ಇರ್ತಾ ಇತ್ತು? ಒಂದೇ ರಕ್ತ, ಆದರೂ ಅವನು ಹಾಗೆ. ನಮ್ಮ ಜೈದೀರು ಥರ ಇದ್ದಿದ್ರೆ, ಇದೊಂದು ಹುಡುಗಿ ಮದುವೆ ಆಗಿ ಸುಖವಾಗಿದ್ರೆ ನೆಮ್ಮದಿಯಾಗಿ ಆದರೂ ಸಾಯಬಹುದು. ಅಪ್ಪ ಅಮ್ಮ ಇದ್ರೂ ಇಲ್ಲದ ಹಾಗೆ. ಈಗ ನೋಡಿದ್ರೆ ಇವನ ಕಾಟ. ಏನು ಪಾಪ ಮಾಡಿತ್ತೋ ಈ ಹುಡುಗಿ, ದೇವರೇ ಕಾಪಾಡಬೇಕು ಇವಳನ್ನ ಎನ್ನುತ್ತಾ ಆ ದಿನಗಳ ನೆನಪಿಗೆ ಜಾರಿದ್ದರು. ಸುಮಾರು ವರ್ಷಗಳ ಹಿಂದೆ ರಾಧಮ್ಮನ ಮಗಳು ಗೀತಾ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾರೆ. ಮಗುವಿನ ಬಗ್ಗೆ ರಾಧಮ್ಮನ ಅಳಿಯ ಮಹೇಶ ಜ್ಯೋತಿಷಿಗಳಲ್ಲಿ ಕೇಳಿದಾಗ ಅವರು ಮಗು ಮೂಲ ನಕ್ಷತ್ರದಲ್ಲಿ ಹುಟ್ಟಿದೆ, ಮಗುವಿನಿಂದ ತಂದೆ ತಾಯಿಗೆ ಅಪಾಯ ಆಗುತ್ತೆ, ಆದ್ದರಿಂದ ಯಾರಿಗಾದರೂ ಸಾಕಲು ಕೊಡಿ ಎಂಬ ಸಲಹೆ ಕೊಡ್ತಾರೆ. ಇದನ್ನು ನಂಬಿದ ಮಹೇಶನಿಗೆ ಮಗುವಿನ ಮೇಲೆ ಅಸಹನೆ ಶುರು ಆಯಿತು. ಆ ಮಗುವನ್ನು ಅನಾಥಾಶ್ರಮಕ್ಕೆ ಕೊಡುವುದೆಂದು ತೀರ್ಮಾನ ಮಾಡೇ ಬಿಟ್ರು. ಆದರೆ ತಮ್ಮ ಮೊಮ್ಮಗಳನ್ನು ಅನಾಥಾಶ್ರಮಕ್ಕೆ ಕೊಡಲು ರಾಧಮ್ಮ ಒಪ್ಪಲಿಲ್ಲ. ಇದರಿಂದ ಅಳಿಯನಿಗೂ ಅತ್ತೆಗೂ ಮಾತಿಗೆ ಮಾತು ಬೆಳೆದು ತಾವೇ ಆ ಮಗುವನ್ನು ಸಾಕುವುದಾಗಿ ಹೇಳ್ತಾರೆ. ಆದರೆ ನೀವು ಸಾಕಿದ್ರೆ ಆ ಮಗುವನ್ನು ನಾವು ಮತ್ತೆ ನೋಡಬೇಕಾಗುತ್ತದೆ, ಅದರ ಮೇಲೆ ಮಮಕಾರ ಬೆಳೆಯಬಹುದೆಂದು ಮಗುವನ್ನು ಅವರು ಸಾಕಲು ಒಪ್ಪುವುದಿಲ್ಲ. ಆದರೆ ರಾಧಮ್ಮ ಮಗುವನ್ನು ಅನಾಥೆಯಾಗಲು ಬಿಡಲಾರೆ ಎಂದು ಪಟ್ಟು ಹಿಡಿದಾಗ, ಹಾಗಾದರೆ ನಿಮಗೂ ನಮಗೂ ಇನ್ನು ಮುಂದೆ ಸಂಬಂಧವೇ ಬೇಡ, ನಿಮ್ಮ ಮಗಳಿಗೆ ಇನ್ನು ಮುಂದೆ ತವರು ಇಲ್ಲ ಎಂದು ತಿಳಿದು ಬಿಡಿ ಎಂದು ಜಗಳ ಮಾಡಿ ಹೊರಟು ಹೋಗುತ್ತಾರೆ. ಏನೋ ಸಿಟ್ಟಲ್ಲಿ ಮಾತಾಡಿರ್ತಾರೆ. ಸಿಟ್ಟು ಕಡಿಮೆ ಆದರೆ ಸರಿ ಆಗುತ್ತೆ ಅಂತ ರಾಧಮ್ಮ ಅಂದ್ಕೊಂಡ್ರು. ಆದರೆ ಹಠಕ್ಕೆ ಬಿದ್ದ ಮಹೇಶ ಗೀತಾಳನ್ನು ಅವತ್ತಿಂದ ತವರಿಗೆ ಕಳುಹಿಸಲೇ ಇಲ್ಲ. ಮಗಳಿಗಾಗಿ ಕೊರಗುತ್ತಿದ್ದ ರಾಧಮ್ಮ ಪರಿತಪಿಸುತ್ತಾರೆ. ಒಬ್ಳೇ ಮಗಳು ಹೀಗಾಯ್ತಲ್ಲ. ಆದರೆ ಆ ಎಳೆ ಕಂದನನ್ನು ಬಿಟ್ಟುಕೊಡಲು ಮನಸ್ಸಾಗಲಿಲ್ಲ. ಮತ್ತೆ ಜ್ಯೋತಿಷಿಯನ್ನೇ ಪರಿಹಾರ ಕೇಳಿದಾಗ ಅವನು ಆ ಪುಟ್ಟ ಮಗುವಿಗೆ ತೊಟ್ಟಿಲಲ್ಲಿ ಮದುವೆ ಮಾಡಿದರೆ ಅವಳು ಬೇರೆ ಮನೆಯವಳಾಗುತ್ತಾಳೆ, ಆಗ ಅವಳ ಕಾಲ್ಗುಣದಿಂದ ದೋಷ ಪರಿಹಾರ ಆಗಿ ನಿಮ್ಮ ಮಗಳು ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ. ಮಮಕಾರದ ಮೋಹ ರಾಧಮ್ಮನ ಕಣ್ಣನ್ನ ಕಟ್ಟಿತ್ತು. ತಮ್ಮ ಇನ್ನೊಬ್ಬ ದೊಡ್ಡ ಮಗನ ಮಗುವಿನೊಂದಿಗೆ ತೊಟ್ಟಿಲಲ್ಲಿ ಮದುವೆ ಮಾಡೇ ಬಿಟ್ರು. ಅವನೇ ಈಗ ಇವರಿಗೆ ದೊಡ್ಡ ಸಮಸ್ಯೆ ಆಗಿದ್ದು. ಅದೆಲ್ಲವನ್ನೂ ನೆನಪು ಮಾಡುತ್ತಾ ಕಣ್ಣೀರಾಗುತ್ತಿದ್ದವರನ್ನು ಅಂಗಳದಿಂದ ನೋಡಿದ ಧೀರು ಅಜ್ಜಿಯ ಬಳಿ ಬಂದ. ಅಮ್ಮ ಎಂದಾಗ ಕಣ್ಣು ಬಿಟ್ಟರು ರಾಧಮ್ಮ. ಏನ್ ನಾನಿ, ಕನಸು ಕಾಣ್ತಾ ಇದೆಯಾ ಹೇಗೆ? ಯಾರೋ ಅದು ನಾನಿ? ಇಷ್ಟು ಬೇಗ ಮರ್ತ್ಬಿಟ್ಯಾ? ಹಾಗಾದರೆ ನೀನು ನಮ್ಮ ಅಜ್ಜನ ಕನಸು ಕಾಣ್ತಿಲ್ವಾ? ಹಳೆ ಲವರ್ ಏನಾದರೂ ನೆನಪಾದ್ನಾ? ರಾಧಾ ಐ ಲವ್ ಯು ಅಂದಂಗಾಯ್ತು. ಕಪಿ, ಬಾಲ ಒಂದಿಲ್ಲ ಕಣೋ ನಿಂಗೆ ಎನ್ನುತ್ತಾ ಒಳನಡೆದರು. ಅವನಿಗೂ ಗೊತ್ತು ಅಜ್ಜಿ ಆಗಿರಲು ಕಾರಣ. ಅದನ್ನು ಮರೆಸಲೆಂದೇ ಅವರು ಹೀಗೆ ಕೂತಾಗ ಅವನು ತರಲೆ ಮಾಡುವುದು. ಧೀರು ಕರೆಯುತ್ತಿದ್ದ ಜೈ ಹಾ ಬಂದೆ ಎನ್ನುತ್ತಾ ಒಳನಡೆದ. ಏನ್ ಮಗ ಎಂದ. ಆ ಪ್ರೀತಿ ಮತ್ತು ಸಲಿಗೆ ಇತ್ತು ಧೀರು ಜೈನಲ್ಲಿ. ಜಾನುಗೆ ಹುಡುಗನ ನೋಡಿದ್ದೆ. ಅವಳಿಗೆ ಇದರಿಂದ ಬಿಡುಗಡೆಯಾಗಿ ಒಳ್ಳೆ ಲೈಫ್ ಸಿಕ್ಕರೆ ಅದಕ್ಕಿಂತ ಹೆಚ್ಚು ಏನು ಬೇಕು? ಹೌದಾ, ಇದೆಲ್ಲ ರಗಳೇ ಗೊತ್ತಾ ಅವರಿಗೆ? ಹೋದ್ಸಲ ಏನಾಯ್ತು ಅಂತ ನೀನೇ ನೋಡಿದ್ಯಲ್ಲ. ಮತ್ತೆ ಅದೇ ಆದರೆ ಅವಳಿಗೆ ನಾವೇ ನೋವು ಕೊಟ್ಟಂಗೆ ಆಗ್ತದೆ. ಹಾಂ, ಈ ರಗಳೆ ಎಲ್ಲ ಹೇಳಿಲ್ಲ ಇನ್ನು. ಹೇಳ್ತೀನಿ, ಇಲ್ಲ ಅಂದರೆ ಇದು ಆಗೋ ಕತೆ ಅಲ್ಲ. ಮೊದಲು ಅದನ್ನು ಕ್ಲಿಯರ್ ಮಾಡ್ಕೊ ಮಗ. ಅವನು ಬಂದು ಗಲಾಟೆ ಮಾಡೋದು, ಜನ 100 ಥರ ಮಾತಾಡೋದು ಬೇಡ. ಸರಿ, ಹಾಗೆ ಮಾಡ್ವಾ.
ರೂಮಲ್ಲಿ ಮಲಗಿದ್ದ ಧೀರುಗೆ ಏನೋ ಕಳವಳ, ಕಸಿವಿಸಿ, ಅಸಮಾಧಾನ. ಮಲಗಿದ್ರೆ ನಿದ್ರೇನೆ ಬರ್ತಾ ಇಲ್ಲ. ಅಪ್ಪನ ಜೊತೆ ಮಾತಾಡಿದ್ರೆ ಸಮಾಧಾನ ಆಗುತ್ತೆ ಅಂತ ಅವರತ್ತ ಹೊರಟ. ಧೀರುವಿನ ತಂದೆ ರವಿ ತಮ್ಮ ಮಡದಿ ಚೈತ್ರಾಗೆ ಕಥೆಯೊಂದನ್ನು ಓದಿ ಹೇಳುತ್ತಾ ಚರ್ಚೆಯಲ್ಲಿ ತೊಡಗಿದ್ದರು. ಸೀದಾ ಹೋಗಿ ಅಪ್ಪನ ಕೊರಳನ್ನು ಬಳಸಿದ್ದ. ಗಂಡು ಮಕ್ಕಳಿಗೆ ಅಮ್ಮ ಅಂದರೆ ಹೆಚ್ಚು ಪ್ರೀತಿಯಂತೆ. ನಮ್ಮನೆಯಲ್ಲಿ ಎಲ್ಲ ಉಲ್ಟಾ, ಇವನಿಗೆ ಅಪ್ಪ ಅಂದರೆ ಪ್ರೀತಿ ಎಂದು ಬೇಕೆಂದೇ ಕೋಪಿಸಿಕೊಂಡರು ಚೈತ್ರ. ನೀನು ಸಿಟ್ ಮಾಡಿಕೊಂಡಾಗ ಚಂದ ಕಾಣೆ ನೋಡು ಅಂತ ರವೀರು ಮಡದಿಯನ್ನು ಕೆಣಕಿದರೆ, ಈ ಡೈಲಾಗ್ ಹಳೇದಾಯ್ತು, ನನಗೆ ನಿದ್ರೆ ಬರ್ತಾ ಇದೆ, ನೀವು ಅಪ್ಪ ಮಗ ಎಷ್ಟೊತ್ತಿಗಾದರೂ ಮಲ್ಕೊಳ್ಳಿ ಅನ್ನುತ್ತಾ ನಡೆದರು. ರವಿ ತಮ್ಮ ಮಗನನ್ನು ಗೆಳೆಯನಂತೆ ಬೆಳೆಸಿದ್ದರು. ಅವನಿಗೆ ಅವರಲ್ಲಿ ಯಾವ ಮುಚ್ಚುಮರೆಯೂ ಇಲ್ಲ. ಅವನಿಗೆ ಏನೇ ಅನ್ನಿಸಿದರೂ ಮೊದಲು ಅಪ್ಪನಲ್ಲಿ ಹೇಳುತ್ತಿದ್ದ. ಅವರು ಅಷ್ಟೇ, ಇಬ್ಬರು ಮಕ್ಕಳಲ್ಲಿ ಧೀರು ಎಂದರೆ ಅವರಿಗೆ ಗೆಳೆಯನಂತೆ. ಪಪ್ಪ, ನನಗೆ ಒಂಥರ ಆಯಿತು, ಮನಸ್ಸಿಲ್ಲ. ಬೆಳಗ್ಗೆಯಿಂದ ಸರಿಯೇ ಇತ್ತು, ಈಗ ಸ್ವಲ್ಪ ಹೊತ್ತಾಯಿತು ಒಂಥರ ಅಸಮಾಧಾನ, ಕಸಿವಿಸಿ, ಏನು ಅಂತ ಗೊತ್ತಾಗ್ತಾ ಇಲ್ಲ ಪಪ್ಪ. ಹೌದಾ, ಯಾರಾದರೂ ಏನಾದರೂ ಅಂದ್ರಾ? ಇಲ್ಲ. ಮತ್ತೆ ಅಂಥದ್ದು ಎಂತ ಆಯಿತು ನಿಂಗೆ? ಅಮ್ಮನ ಮನೆಗೆ ಹೋಗಿದ್ದೆ ಅಷ್ಟೇ, ಜೈ ಹತ್ರ ಮಾತಾಡಿ ಬಂದೆ ಅಷ್ಟೇ. ಜೈ ಅಂಥದ್ದು ಏನಂದ ನಿಂಗೆ? ಅವನು ನಿಂಗೆ ಬೇಜಾರು ಮಾಡೋನಲ್ಲ. ಅವನೆಂತ ಬೇಜಾರು ಮಾಡಲಿಲ್ಲ ಪಪ್ಪ, ಏನು ಅಂತ ಗೊತ್ತಾಗ್ತಾ ಇಲ್ಲ. ನೀವಿಬ್ರು ಏನು ಮಾತಾಡಿದ್ರಿ? ಹುಡುಗನ ವಿಷಯ. ಯಾವ ಹುಡುಗ? ಜೈ ಜಾನುಗೆ ಯಾವುದೋ ಹುಡುಗನ್ನ ನೋಡಿದ್ದೆ ಅಂತ ಹೇಳ್ದ, ಅದೇ ಮಾತಾಡಿದ್ದು. ಧೀರು, ನೀನು ಮತ್ತೆ ಏನೂ ಮಾತಾಡಿಲ್ಲ ಅಲ್ವಾ? ಹೌದು ಪಪ್ಪ. ಯಾಕೆ ಹಾಗೆ ಕೇಳಿದ್ರಿ? ಸುಮ್ಮನೆ ಕೇಳಿದೆ ಮಗ. ಧೀರು, ನೀನು ಸತ್ಯನೇ ಹೇಳಬೇಕು, ನಾನೇನೋ ಕೇಳಲ್ಲ. ಯಾವಾಗ ನಿನ್ನ ಹತ್ರ ಸುಳ್ಳು ಹೇಳಿದ್ದೆ ಪಪ್ಪ? ಹೇಳ್ದೆ ಅಂತ ಹೇಳಿಲ್ಲ, ಈಗ ಸತ್ಯ ಹೇಳಬೇಕು ಅಂದೆ. ಆಯಿತು ಕೇಳು, ಹೇಳ್ತೀನಿ. ನಿಂಗೆ ನಮ್ಮ ಜಾನು ಅಂದರೆ ಇಷ್ಟನಾ? ನಮ್ಮನೇಲಿ ಎಲ್ಲರಿಗೂ ಅವಳು ಕಂಡ್ರೆ ಇಷ್ಟನೇ ಅಲ್ವಾ? ಆ ಥರ ಅಲ್ಲ ಮಾರಾಯ ನಾ ಹೇಳಿದ್ದು, ಪ್ರೀತಿ ಗೀತಿ ಎಂಥದ್ದು. ಅವಳು ನಾನು ಜೈ ಒಟ್ಟಿಗೆ ಬೆಳೆದದ್ದು, ಒಳ್ಳೆ ಫ್ರೆಂಡ್ ಅವಳು. ಜೈ ಹೇಗೋ ಅವಳು ಹಾಗೆ ನನಗೆ. ನೀವು ನೋಡಿದ್ರೆ ಹೀಗೆ ಹೇಳ್ತಾ ಇದ್ರಿ, ಅದಕ್ಕೆ ನನಗೆ ಮೂಡ್ ಹಾಳಾಯಿತು ಅಂತ ತಿಳ್ಕೊಂಡ್ರಾ? ಇಲ್ಲ, ಕೇಳಬೇಕು ಅನ್ನಿಸ್ತು ಅಷ್ಟೇ. ಸರಿ ಪಪ್ಪ, ಬನ್ನಿ ಹೋಗೋಣ, ರಾತ್ರಿ ಆಯಿತು. ಅಪ್ಪನ ತಬ್ಬಿ ಹಿಡಿದೇ ಹೊರಟ ಧೀರು. ರಾಧಮ್ಮ ಮೂಢನಂಬಿಕೆಯಿಂದ ಜಾನುಗೆ ತೊಟ್ಟಿಲಲ್ಲಿ ಮದುವೆ ಮಾಡಿದ್ರು. ಅದರಿಂದಾಗಿ ಜಾನುಳ ಜೀವನ ಸಮಸ್ಯೆಯಲ್ಲಿದೆ. ಜೈ ಅವಳ ಬದುಕು ಸರಿ ಮಾಡೋದಕ್ಕೆ ನೋಡ್ತಾ ಇದ್ದಾನೆ. ಮುಂದೇನು ಅಂತ ನೋಡೋಣ. ಜೈ ಹುಡುಗನ ತಂದೆ ತಾಯಿಯ ಬಳಿ ವಿಷಯ ಪ್ರಸ್ತಾಪಿಸಿದ್ದು ಹೀಗೆ. ನಿಮಗೆ ಹೇಳಿದ್ನಲ್ಲ ನಮ್ಮ ಜಾನು ಬಗ್ಗೆ, ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳುವುದಿದೆ. ಅದರ ಮೇಲೆ ನೀವು ಅವಳನ್ನು ನಿಮ್ಮ ಮಗನಿಗೆ ತಂದ್ಕೋಬೇಕೋ ಬೇಡವೋ ಯೋಚಿಸಿ ಹೇಳಿ. ಆದರೆ ಇದ್ದ ವಿಷಯನ ಯಾವ ಮುಚ್ಚುಮರೆ ಇಲ್ಲದೆ ನಿಮ್ಮ ಹತ್ರ ಹೇಳ್ತೀನಿ. ಜಾನು ನಮ್ಮಕ್ಕನ ಮಗಳು. ಹುಟ್ಟಿದ 5 ದಿನದಿಂದ ಅವಳನ್ನು ನನ್ನ ಮಗಳೇ ಅಂತ ಅಂದ್ಕೊಂಡಿದ್ದೆ. ಯಾವುದೋ ಕಾರಣದಿಂದ ತೊಟ್ಟಿಲಲ್ಲಿ ಮದುವೆ ಮಾಡಿ ತಪ್ಪು ಮಾಡಿದ್ವಿ. ಅದು ನನ್ನ ದೊಡ್ಡ ಅಣ್ಣನ ಮಗನ ಜೊತೆಗೆ. ಅವನು ಸರಿ ಇದ್ದಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಅವನು ದೊಡ್ಡವನಾದ ಮೇಲೆ ರೌಡಿಯಾದ. ಅಷ್ಟೇ ಅಲ್ಲದೆ ಹೆಂಗಸರ ಸಹವಾಸವೂ ಇದೆ. ತೊಟ್ಟಿಲಲ್ಲಿ ಮದುವೆ ಮಾಡಿದ್ವಿ ಅಂತ ಅವಳ ಜೀವನಾನೇ ಹಾಳಾಗಬೇಕಾ? ಅಂಥವನ ಜೊತೆ ಯಾವ ಹೆಣ್ಣು ಮಕ್ಕಳಾದರೂ ಬದುಕೋಕೆ ಸಾಧ್ಯನಾ? ಮದುವೆ ಮಾಡೋದು ನಮ್ಮ ಮನೆ ಮಗಳು ಖುಷಿಯಾಗಿರಲಿ ಅಂತ ಅಲ್ವಾ? ಅದೇ ಅವಳಿಗೆ ಕಂಟಕ ಆಗೋದಾದರೆ ಅದರಿಂದ ಹೊರಬರುವುದರಲ್ಲಿ ತಪ್ಪೇನಿದೆ? ಅದಕ್ಕಾಗಿಯೇ ಬೇರೆಡೆ ಅವಳನ್ನು ಮದುವೆ ಮಾಡಬೇಕು ಅಂತ. ಆದರೆ ಅವನು ಅವಳಿಗೆ ಸಂಬಂಧಗಳನ್ನು ಬರದ ಹಾಗೆ ಹಾಳು ಮಾಡ್ತಾ ಇದ್ದಾನೆ. ಒತ್ತಾಯ ಏನಿಲ್ಲ. ಅವಳನ್ನು ಒಂದು ಹೆಣ್ಣು ಮಗಳು ಅಂದ್ಕೊಂಡು ಯೋಚನೆ ಮಾಡಿ ಹೇಳಿ. ನಮಸ್ಕಾರ, ಬರ್ತೀನಿ ಎಂದು ಹೊರಟ. ಜಾನುಳನ್ನ ಮದುವೆ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದ ರೌಡಿ ಧರ್ಮೇಶ ಜೈನ ಮೇಲೆ ಕಣ್ಣಿಟ್ಟಿದ್ದ. ಜೈ ಹುಡುಗನ ಮನೆಗೆ ಹೋದ ವಿಷಯ ಅವನ ಕಿವಿ ಮುಟ್ಟಿದಾಗ ಹುಡುಗ ಒಪ್ಪಿಬಿಟ್ರೆ ಅಂತ ತಲೆ ಬಿಸಿಯಾಯಿತು. ಒಪ್ಪಿದ್ರೆ ಏನು ಅಂತ, ಹುಡುಗಿ ಸಿಗ್ತಾಳೆ ಅಂದರೆ ಏನಾದರೂ ಮಾಡಬೇಕು ಈಗ ಅಂದವನೇ ಜೈ ಇರದ ಟೈಮ್ ನೋಡಿ ಅವರ ಮನೆಯೊಳಗೆ ಬಂದಿದ್ದ. ಯಾರೂ ಕಾಣಲಿಲ್ಲ ಹೊರಗೆ. ಆಗಲೇ ಅವನ ಕಣ್ಣಿಗೆ ಬಿದ್ದದ್ದು ಹರಳು ಕಟ್ಟಿಸಿದ ಫೋಟೋ. ಇಬ್ಬರು ಹುಡುಗರ ಮಧ್ಯೆ ಫ್ರಾಕ್ ತೊಟ್ಟ ಮುದ್ದು ಗೊಂಬೆ ನಗುತ್ತಾ ನಿಂತಿದ್ದಳು. ನೋಡಿದ ಕೂಡಲೇ ಬೆಂಕಿ ಬಿದ್ದ ಹಾಗಾಯ್ತು. ಆ ಫೋಟೋವನ್ನು ಎತ್ತಿ ಜೋರಾಗಿ ನೆಲಕ್ಕೆ ಬಡಿದ. ಗ್ಲಾಸ್ ಪುಡಿಪುಡಿಯಾಗಿ ಶಬ್ದ ಅಡಿಗೆ ಮನೆಗೆ ತಲುಪಿತ್ತು. ಏನಂತ ನೋಡೋದಕ್ಕೆ ಜಾನು ಓಡಿ ಬಂದಿದ್ಲು.
ಎದುರು ಇವನು ಕಂಡಿದ್ದೆ ಅವಳಲ್ಲಿ ಕಂಪನ ಶುರು ಆಯಿತು. ಅವಳ ನೋಟ ಫೋಟೋದ ಕಡೆ ಹೋದಾಗ ನೋಡಿ ಸುಮ್ಮನಿರಲಾಗಲಿಲ್ಲ. ಮೂವರು ಇಷ್ಟಪಡುವ ಬಾಲ್ಯದ ಫೋಟೋ ಅದು. ಬಗ್ಗೆ ಗಾಜಿನ ಚೂರು ತೆಗೆದು ಫೋಟೋ ತಗೋಬೇಕು ಅನ್ನುವಾಗ ಬೇಕು ಅಂತಲೇ ಅವಳ ಕೈಯನ್ನು ಕಾಲಿಂದ ಜೋರಾಗಿ ಮೆಟ್ಟಿದ ಧರ್ಮೇಶ. ಚೂರು ಅಲ್ಲಲ್ಲೇ ಅವಳಿಗೆ ಚುಚ್ಚಿ ಸಣ್ಣಗೆ ರಕ್ತ ಬರಲು ಶುರು ಆಯಿತು. ಅವಳು ನೋವಿಂದ ಮುಖ ಹಿಂಡುತ್ತಿದ್ದರೆ ಇವನ ಮುಖದಲ್ಲಿ ವಿಕೃತ ಆನಂದ. ಅಷ್ಟಕ್ಕೆ ಅವನಿಗೆ ಸಮಾಧಾನ ಆಗಲಿಲ್ಲ. ಅದನ್ನ ಹರಿಬೇಕು ಅಂತ ಅವಳ ಕೈಯಿಂದ ಫೋಟೋ ಕಸಿಯಲು ನೋಡಿದ. ಫೋಟೋ ಮತ್ತಷ್ಟು ಗಟ್ಟಿಯಾಗಿ ಹಿಡಿದು, ನಿನ್ನ ಕೈ ಮುಗಿತೀನಿ, ಫೋಟೋ ಹಾಳು ಮಾಡಬೇಡ ಅಂದ್ಲು ಜಾನು. ಆಗಲೇ ರಾಧಜ್ಜಿ ಅಲ್ಲಿಗೆ ಬಂದಿದ್ದರು. ಧರ್ಮ, ಬಿಡು ಅದನ್ನ, ಸಿಂಹಿಣಿ ಅಂತ ಅವರ ಕೂಗಿಗೆ ಧರ್ಮೇಶನು ಬೆಚ್ಚಿದ. ಹೋಹೋ ರಾಧಾ, ಬಾಬಾ, ಇನ್ನೂ ಬರಲಿಲ್ಲ ಅಂತ ನೋಡ್ತಾ ಇದ್ದೆ. ಈ ವಯಸ್ಸಲ್ಲೂ ಅದೆಂಥ ಸೊಕ್ಕು ನಿಂಗೆ? ಇನ್ನು ಜೈ ತೀರುಗೆ ನೋವಾದ್ರೆ ಮಾತ್ರ ನಿನ್ನ ಕರುಳು ಚುರುಕ್ಕನ್ನೋದು. ಅದೇ ನಂಗೆ, ನಮ್ಮಪ್ಪಂಗೆ ಆದರೆ ಏನೂ ಅನ್ನಲ್ಲ ನಿಂಗೆ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅಲ್ವಾ? ಅವ್ರ ಥರ ನೀನು ಇದ್ದಿದ್ರೆ ನಿನ್ನೂ ಹಾಗೆ ನೋಡ್ತಾ ಇದ್ದೆ. ನೀನು ಹಾಗೇ ಇದೆಯಾ? ನಿನ್ನ ಮೊಮ್ಮಗೆ ಆಗಿರೋದಕ್ಕೆ ನೀನು ಎಷ್ಟೇ ತ್ರಾಸು ಕೊಟ್ಟರೂ ಸುಮ್ಮನೆ ಇರೋದು. ಸುಮ್ಮನೆ ಇಲ್ಲಿಂದ ಹೋಗ್ಬಿಡು, ಅದು ನಿಂಗೆ ಒಳ್ಳೆಯದು. ನೀನೇ ಇರು ಅಂದ್ರೂ ಈ ಮನೇಲಿ ನಾನಿರಲ್ಲ. ನಿನ್ನ ಮಗ ಈ ಸುಂದ್ರಿಗೆ ಮದುವೆಗಿದ್ವೆ ಅಂತ ಓಡಾಡ್ತಾ ಇದ್ದಾನೆ. ಯಾರಿವಳನ್ನ ಮದುವೆ ಆಗ್ತಾರೆ ನಾನು ನೋಡ್ತೀಯೆ. ಏ ಸುಂದ್ರಿ, ಈ ಮದುವೆಗೆ ನೀನೇನಾದರೂ ಒಪ್ಕೊಂಡ್ರೆ ನಿಂಗೇನೂ ಆಗಲ್ಲ. ಆದರೆ ನಿನ್ನಣ್ಣ ಜೈಗೆ ಏನಾಗುತ್ತೆ ಅಂತ ನಾ ಹೇಳಲ್ಲ, ಮಾಡ್ತೀನಿ, ಅರ್ಥ ಆಯ್ತಾ? ಎಂದವನೇ ಬುಸುಗುಡುತ್ತಾ ಹೊರಟು ಹೋದ. ಅವಳ ಕೈ ನೋಡಿ, ಬಾ ಆಸ್ಪತ್ರೆಗೆ ಹೋಗುವ ಅಂದ್ರು ರಾಧಮ್ಮ. ಬೇಡ ಅಮ್ಮ, ಸಣ್ಣ ಗಾಯ, ಮನೆಯಲ್ಲೇ ಬ್ಯಾಂಡೇಜ್ ಕಟ್ಟಿಕೊಳ್ತೀನಿ. ಅಮ್ಮ, ಜೈಗೆ ಈ ವಿಷಯ ಹೇಳ್ವಾ? ಅದೇ ಯೋಚನೆ ಮಾಡ್ತಾ ಇದ್ದೆ ಮಗ. ಇವ ಮೊದಲೇ ಸರಿ ಇಲ್ಲ. ಈ ರಂಪ ಕೇಳಿ ಅವನು ಸಿಟ್ಟಿಗೆ ಮತ್ತೇನಾದರೂ ಮಾಡಿದ್ರೆ ವಸಾರಗಳೇ ಶುರು ಆಗ್ತದೆ. ಹೌದು, ನೀ ಹೇಳೋದು ಸತ್ಯ. ಹಾಗಾದರೆ ಹೇಳೋದೇ ಬೇಡ, ಸುಮ್ಮನೆ ಇದ್ದು ಬಿಡುವ. ನಾನೇ ಬೀಳಿಸಿದ್ದೆ ಫೋಟೋನ ಅಂತ ಹೇಳ್ತೀನಿ, ಆಯ್ತಾ? ಸರಿ ಮಗ, ಹಾಗೆ ಮಾಡು. ಜಾನು, ಮಗ ಬಾ ಇಲ್ಲಿ. ಮಗ, ನಿಂಗೊಂದು ವಿಷಯ ಹೇಳಬೇಕು. ಹೇಳು, ಇದೆಲ್ಲ ಪಿಟಿಕೆ ಬೇಡ. ನಿಂಗೆ ಒಂದು ಹುಡುಗನ್ನ ನೋಡಿದ್ದೆ, ಇರೋ ವಿಷಯನೂ ಹೇಳಿದ್ದೆ. ಒಪ್ಕೊಳ್ಳೋ ಹಾಗೆ ಕಾಣ್ತಾ ಇದೆ. ಅಣ್ಣ, ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಹೇಳ. ಹೇಳು ಮಗ, ಏನು? ನನ್ನ ಲೈಫ್ನಲ್ಲಿ ಮದುವೆನೇ ಆಗಬಾರ್ದು ಅಂತ ಇದ್ದೀನಿ. ಇದೆಲ್ಲ ನೋಡಿ ಸಾಕಾಯ್ತು. ನನ್ನಿಂದ ನಿಮಗೆ ಬರೀ ತ್ರಾಸು ಕೊಡೋದೇ ಆಯಿತು. ಮದುವೆ ವಿಷಯಕ್ಕೆ ಇದೆಲ್ಲ ರಾಮಾಯಣ ಅಲ್ವಾ? ಅದಕ್ಕೆ ನನಗೆ ಮದುವೆನೇ ಬೇಡ. ಹೌದು ಮಗ, ನಿನ್ನಿಂದ ನಮಗೆ ಸಿಕ್ಕಾಪಟ್ಟೆ ತ್ರಾಸು ಎಂದಷ್ಟೇ ಹೇಳಿ ಎದ್ದು ನಡೆದ. ಅವನು ಸಿಟ್ಟು ಬಂದಾಗ ಸುಮ್ಮನಾಗುತ್ತಿದ್ದ. ಯಾವತ್ತೂ ಅವಳಿಗೆ ಬೈದವನಲ್ಲ. ಅವಳಿಗೂ ಅವನ ಸಿಟ್ಟು ಗೊತ್ತು. ಸಿಟ್ಟು ಕಡಿಮೆ ಆಗಲಿ, ಮಾತಾಡಿದ್ರಾಯ್ತು ಅಂತ ಸುಮ್ಮನೆ ಆದ್ಲು. 2 ದಿನ ಆದರೂ ಜೈ ಮಾತಾಡಲಿಲ್ಲ. ಯಾವತ್ತೂ ಮಾತಾಡದೇ ಇದ್ದವನಲ್ಲ. ಸಮಾಧಾನ ಇರಲಿಲ್ಲ ಮನಸ್ಸಿಗೆ. ಏನೋ ಕಳ್ಕೊಂಡ ಹಾಗೆ ಜಾನುಗೆ. ಹೇಗಾದರೂ ಮಾಡಿ ಮಾತಾಡಲೇಬೇಕು ಅಂತ ಮನೆಯೆಲ್ಲ ಹುಡುಕಿದ್ಲು. ಎಲ್ಲೂ ಇರಲಿಲ್ಲ ಅವನು. ಅಮ್ಮ, ಜೈಯಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಹಳ್ಳದ ಹತ್ರ ಹೋಗ್ತೆ ಅಂದ ನೋಡು. ನಾನು ಹೋಗಿ ಬರ್ತೆ ಅಂತ ಓಡೆ ಬಿಟ್ಲು. ಅದೊಂದು ಪುಟ್ಟ ಉಪ್ಪು ನೀರಿನ ಹಳ್ಳ. ಚಿಕ್ಕಂದಿನಿಂದಲೂ ಜಗಳ ಆದಾಗೆಲ್ಲ ಇಲ್ಲಿ ಬಂದು ಕುತ್ಕೊಳ್ಳೋದು ಮೂವರ ರೂಢಿ. ಹಳ್ಳ ಅಂದರೆ ಅವರಿಗೆ ಗೆಳತಿ ಅಥವಾ ಗೆಳೆಯ ಇದ್ದ ಹಾಗೆ. ಸಣ್ಣ ಸಣ್ಣ ಮೀನುಗಳು ಓಡಾಡುವುದನ್ನು ನೋಡಿ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳುವುದು ಅವರ ಅಭ್ಯಾಸ. ಜೈ ಹಳ್ಳ ನೋಡ್ತಾ ಕೂತಿದ್ದ. ನೀರಲ್ಲಿ ಕಾಲು ಬಿಟ್ಟು ಅವನ ಪಕ್ಕ ಬಂದು ಕೂತ ಜಾನು, ಅಣ್ಣ ಅಂದಳು. ಏನು ಅನ್ನೋ ದೃಷ್ಟಿ ಇತ್ತು ಅವನ ನೋಟದಲ್ಲಿ. ಅಣ್ಣ, ನಿನ್ನ ಜೊತೆ ಮಾತಾಡಲಿಲ್ಲ ಅಂದರೆ ಇರೋದಕ್ಕೆ ಆಗಲ್ಲ ನನಗೆ. ಪ್ಲೀಸ್, ನಿಂಗೆ ಕೈ ಮುಗಿತೀನಿ, ಮಾತಾಡು ಪ್ಲೀಸ್. ಆದ್ರವಾಗಿತ್ತು ಅವಳ ಸ್ವರ. ಅವಳು ಅಳುವುದನ್ನು ಇಷ್ಟಪಡದ ಅವನು, ಹಾಗೆಲ್ಲ ಮಾತಾಡಬಾರ್ದು ಮಗ ಅಂತ ಅವಳ ತಲೆ ನೆವರಿಸಿದ. ಇಬ್ಬರ ಕಣ್ಣಲ್ಲೂ ನೀರು. ನೀನು ಲೈಫ್ನಲ್ಲಿ ಖುಷಿಯಾಗಿ ಇರಲಿಲ್ಲ ಅಂದರೆ ಈ ಅಣ್ಣ ಬದುಕಿದ್ದು ಸತ್ತ ಹಾಗೆ. ಸರಿ ಅಣ್ಣ, ನೀ ಹೇಳಿದ ಹಾಗೆ ಕೇಳ್ತೀನಿ. ಆದರೆ ಸ್ವಲ್ಪ ದಿನ ಹೋಗಲಿ, ಆಯ್ತಾ? ಸರಿ ಮಗ, ನೀನು ಹೇಗೆ ಹೇಳ್ತೆ ಹಾಗೆ. ಗಂಗೆ ತುಂಗೆ ಕಾವೇರಿ ಎಲ್ಲ ಬಂದೋದ್ರಾ? ಧ್ವನಿ ಬಂದ ಕಡೆ ನೋಡಿದ್ರೆ ಬರ್ತಾ ಇದ್ದವನು ಧೀರು.
ನಿಂಗೆ ಯಾರು ಹೇಳಿದ್ರು ಇಲ್ಲಿದ್ದೀವಂತ? ಅಜ್ಜಿ ಫೋನ್ ಮಾಡ್ತೋ, 2 ದಿನ ಆಯಿತು ಇಬ್ಬರು ಮಾತಾಡಿಲ್ಲ, ರಾಜಿ ಪಂಚಾಯಿತಿ ಮಾಡು ಅಂತ. ಅದಕ್ಕೆ ಬಂದೆ. ಅಣ್ಣ ತಂಗಿದು ಅಳೋ ಕಾರ್ಯಕ್ರಮ ಮುಗ್ದಿದ್ರೆ ಗಾಳ ಹಾಕೊಂಡ್ವಾ? ನಾನು ಬರ್ತೆ ಎಂದು ಕೈ ಎತ್ತಿ ಮಕ್ಕಳಂತೆ ಕೂಗಿದಳು ಜಾನು. ನೀ ಇಲ್ಲ ಅಂದರೆ ಆಗುತ್ತಾ, ತಗೋ ಮುಗಿಸಿ ಅಂತ ಎಲ್ಲಾರ್ಗೂ ಒಂದೊಂದು ಗಾಳ ಕೊಟ್ಟ ಧೀರು. 3 ಜನ ಗಾಳನ ನೀರಿಗೆ ಹಾಕಿ ಕುಡಿತರೋ. ಧೀರು ಜೈ 4-5 ಮೀನು ಹಿಡಿದರೋ. ಜಾನು ಗಾಳಕ್ಕೆ ಮಾತ್ರ ಮೀನು ಬೀಳಲೇ ಇಲ್ಲ. ನೀ ನನಗೆ ಹಾಳು ಗಾಳ ಕೊಟ್ಟಿದ್ದೆ, ಅದಕ್ಕೆ ಮೀನು ಬೀಳ್ತಾ ಇಲ್ಲ. ಜಗಳ ತೆಗೆದಳು ಜಾನು ಧೀರು ಜೊತೆ. ಹೌದೇ, ಅಂಗಡಿಯವ ನಮ್ಮ ಮಾವ, ಅದಕ್ಕೆ ನನಗೆ ಚಲೋ ಗಾಳ ನಿಂಗೆ ಹಾಳು ಗಾಳ ಅಂತ ಮಾಡ್ಕೊಂಡು ಬಂದಿದ್ದೆ. ಒಂದು ಮೀನು ಹಿಡಿಯೋಕೆ ಬರಲ್ಲ, ಜಗಳ ಗಂಟಿ ಜಗಳ ತೆಗಿತಾಳೆ, ಮುಖ ನೋಡ್ಕೊ ಹೋಗೆ ಅಂದ. ಅಷ್ಟರಲ್ಲಿ ಜಾನುಗಾಳ ಅಲುಗಾಡಿದ್ದು. ಅಣ್ಣ, ನಂಗೂ ಮೀನು ಸಿಕ್ತು ಅಂತ ಕೂಗೆ ಬಿಟ್ಲು. ದೊಡ್ಡ ಮೀನಿರಬೇಕು, ಎಳೆಯೋದಕ್ಕೆ ಆಗ್ತಾ ಇಲ್ಲ, ಭಾರ ಅಂದ್ಲು. ಯಾರ್ ನೀನು, ಜಾನು ಅಲ್ವಾ, ದೊಡ್ಡ ಮೀನು ಬೀಳಲೇಬೇಕು, ಇಳಿ ಎಂದು ಹುರಿದುಂಬಿಸಿದ ಧೀರು. ಖುಷಿಗೆ ಗಾಳ ಎತ್ತಿದವಳೆ ಜೋರಾಗಿ ಕೂಗಿ ಗಾಳ ಎಸೆದು ಬ್ಯಾಲೆನ್ಸ್ ತಪ್ಪಿ ಪಕ್ಕದ ಗದ್ದೆಗೆ ಬಿದ್ದಳು. ಅವಳು ಮೀನು ಅಂತ ಗಾಳ ಎತ್ತಿದರೆ ದೊಡ್ಡದೊಂದು ನೀರಾವು ಗಾಳಕ್ಕೆ ಸಿಕ್ಕಿತ್ತು. ದೊಡ್ಡ ಮೀನು ಕಣೆ, ಹಿಡ್ಕೊ, ನಿಮ್ಮಣ್ಣ ಫ್ರೈ ಮಾಡಿ ಕೊಡ್ತಾನೆ ಅಂತ ನಗಲು ಶುರು ಮಾಡಿದರೆ ಮುಖ ಕೆಂಪಗೆ ಮಾಡಿದ ಜಾನು ಇಬ್ಬರ ಗಾಳವನ್ನು ನೀರಿಗೆ ಎಸೆದು ಸೇಡು ತೀರಿಸಿಕೊಂಡಳು. ಇಬ್ಬರು ಬೇಕಂತಲೇ ದೊಡ್ಡ ಮೀನು ಅಂತ ಕೀಚಾಯಿಸತೊಡಗಿದಾಗ ಕೋಪಿಸಿಕೊಂಡವಳು ಮನೆ ಕಡೆ ಹೊರಟಳು. ಚೈತ್ರ ನಿನ್ನೆ ಧರ್ಮ ಬಂದಿದ್ದ, ಫೋಟೋ ಎಲ್ಲ ಒಡೆದು ಹಾಕಿ ರಗಳೆ ಮಾಡಿದ್ದ. ಹೌದಾ ಅಮ್ಮ, ಮನೆಯಲ್ಲಿ ಯಾರಿದ್ರು? ನಾನು ಮತ್ತೆ ಜಾನು ಇಬ್ಬರೇ ಇದ್ವಿ. ಆಗಲೇ ರವಿ ತಮ್ಮ ಅಮ್ಮನ ಕಾಲೆಳೆದರು. ಅತ್ತೆ ಸೊಸೆ ಮೀಟಿಂಗ್ ಜೋರು ನಡೀತಾ ಉಂಟು, ಏನು ಸಮಾಚಾರ? ಏನಾದರೂ ಇದ್ರೆ ಮಾತ್ರ ಮಾತಾಡೋದ ನಾವು? ಅಪ್ಪ ನಿಂಗೆ ಸುಳ್ಳು ಹೇಳೋದಕ್ಕೆ ಬರಲ್ಲ ಅಂತಿದ್ ನೆನಪು, ಅದು ಸುಳ್ಳು ಅಂತ ಪಾಪ ನಮ್ಮಪ್ಪಂಗೆ ಗೊತ್ತಿಲ್ಲಾಗಿತ್ತೇನ. ನೀನು ನಿನ್ನ ಮಗ ನನ್ನ ಕಾಣೋದಕ್ಕೆ ಕಾಯ್ತಾ ಇರ್ತೀರಿ. ನಾನು ನಿನ್ನ ಮಗ ಅಲ್ವಾ, ಎಲ್ಲ ನಿಂತರಾನೆ. ಅಷ್ಟು ದೊಡ್ಡ ಮಕ್ಕಳಿದ್ರು ಮಂಗಾಟ ಬಿಟ್ಟಿಲ್ಲ ನೀನು. ನನಗೆ ಮಗ ಇದ್ರು ನಿಂಗೆ ನನ್ನ ಮಗನೇ ಅಮ್ಮ. ಅಪ್ಪ ಹೋದ ಮೇಲೆ ನೀನು ನಮ್ಮನ್ನ ಹೇಗೆ ಸಾಕ್ದೆ ಅಂತ ನಮಗೆ ಗೊತ್ತಿಲ್ವಾ? ಹೀಗಾದರೂ ನೀನು ನಗ್ತಾ ಇರಲಿ ಅಂತ ಅಷ್ಟೇ. ಕಣ್ಣಲ್ಲಿ ನೀರು ಜಿನುಗಿದಾಗ ರಾಧಮ್ಮ ರವಿಗೆ ಕಾಣಬಾರ್ದು ಅಂತ ಪಕ್ಕಕ್ಕೆ ತಿರುಗಿದರು. ಬಿಡದೆ ರವಿ ರಾಧಮ್ಮನ ಭುಜ ಬೆಳೆಸಿ ಹಿಡಿದು, ನೀ ಹತ್ರ ನಂಗೂ ಅಳು ಬರ್ತದೆ ನೋಡು ಅಂದ್ರು. ರಾಧಮ್ಮ ಮಾತು ಮರೆಸಲು, ನಾಳೆಗೆ ಎಲ್ಲ ತಯಾರಿ ಆಯ್ತಾ ಕೇಳಿದ್ರು. ಹಾ ಅಮ್ಮ, ಕೇರಿ ಎಲ್ಲ ಕರೆದಿದ್ದೆ, ಭಟ್ರು 6:15 ಬರ್ತೆ ಅಂದಿದ್ರು. ಅಡಿಗೆ ಬೆಳಗ್ಗೆ ಎಲ್ಲ ಸೇರಿ ಮಾಡ್ವಾ. ಮತ್ತೇನಾದರೂ ಬಿಟ್ನಾ ಅಮ್ಮ? ಇಲ್ಲ ಮಗ, ಎಲ್ಲ ಆದ ಹಾಗೆ. ನಾಳೆ ಒಳ್ಳೆ ರೀತಿಲಿ ಪೂಜೆ ಆದರೆ ಸಾಕು. ಆಗ್ತದೆ ಬಿಡೆ, ವರ್ಷಾನು ಮಾಡಲ್ವ ನಾವು? ಹಾ ಮಗ. ಚೈತ್ರ, ನಿನ್ನ ತವರು ಮನೆಗೆ ಬರೋದಕ್ಕೆ ಹೇಳಿದ್ಯಾ? ಹಾ ಅಮ್ಮ, ತೇಜಸ್ ಕರ್ಕೊಂಡು ಬರುತ್ತೆ ಅಂದ ಕಾವ್ಯನ. ಮತ್ತೆ ಯಾರು ಬರೋದು ಡೌಟು. ಸರಿ, ಹಾಗಾದರೆ ನಾನು ಹೋಗ್ತೆ, ನಾಳೆ ಬೇಗ ಬನ್ನಿ. ಗಂಡು ಹೆಣ್ಣು ಭೇದವಿಲ್ಲದೆ ಕಾರ್ಯಕ್ರಮಗಳಲ್ಲಿ ಅಡುಗೆ ಮಾಡುವುದು ರಾಧಮ್ಮ ಮನೆಯ ರೂಢಿ. ಅದನ್ನು ಅವರ ಪತಿ ಕೃಷ್ಣಯ್ಯ ಗೌಡರು ಮಾಡಿದ್ದರು. ಗಂಡು ಹೆಣ್ಣು ಸಮಾನ ಎನ್ನುವುದು ಅವರ ನಿಲುವು. ಅದನ್ನು ರಾಧಮ್ಮ ಪಾಲಿಸಿಕೊಂಡು ಬರುತ್ತಿದ್ದರು. ರವಿ ಚೈತ್ರ ಒಲೆಯ ಮುಂದೆ ಕೂತು ಪಾಯಸ ಮಾಡುತ್ತಿದ್ದರು. ಜೈ ಮತ್ತು ಧೀರು ತರಕಾರಿ ಹೆಚ್ಚುತ್ತಿದ್ದರೆ ಜಾನು ಅಡುಗೆಗೆ ತಯಾರಿ ನಡೆಸಿದ್ದಳು. ಜೈ ಧೀರುಗೆ ಕೀಚಾಯಿಸಿದ, ನೋಡು ನಿಮ್ಮ ಪಪ್ಪನ, ಹೆಂಡ್ತಿಗೆ ತ್ರಾಸ ಆಗಬಾರ್ದು ಅಂತ ತಾವೇ ಒಲೆ ಮುಂದೆ ನಿಂತವ್ರೆ. ಪಪ್ಪ, ಮಮ್ಮಿ ಮೇಕಪ್ ಹಾಳಾಗತ್ತೆ ಅಂತ ನೀವೇ ಒಲೆ ಮುಂದೆ ನಿಂತ್ರಾ? ಲೇ ಕಮ್ಮಂಗಿ, ನಿಂಗೆ ಜೈಗೆ ಹೆಂಡ್ತಿ ಬರಲಿ ಗೊತ್ತಾಗುತ್ತೆ. ಅನ್ಕೊಂಡೆ ಮಮ್ಮಿ, ಯಾಕೆ ಇನ್ನೂ ಪಪ್ಪನ ಪರ ವಹಿಸ್ಕೊಂಡು ಬರಲಿಲ್ಲ ಇನ್ನೂ ಅಂತ. ನಿಂಗೆ ಘಟವಾಣಿ ಹೆಂಡ್ತಿನೇ ತರ್ತೆ ತಡಿ, ಇಲ್ಲ ಅಂದರೆ ನಿನ್ನ ಕಾಟ ನಮ್ಮ ಹತ್ರ ತಡೆಯೋಕ್ಕಾಗಲ್ಲ. ಧೀರು, ಸಾಕ್ ಬಿಡೋ, ಕಾಡ್ಬೇಡ ಅವಳನ್ನ ಅಂದ್ರು ರಾಧಮ್ಮ. ಸೊಸೆನ ಕಾಡ್ಸೋ ಆಗಿಲ್ಲ, ನಮ್ಮಜ್ಜಿ ಬಂದೇ ಬಿಡ್ತದೆ. ಆಗಲೇ ಧೀರು ಅಣ್ಣ ತೇಜಸ್ ಕಾವ್ಯಾಳನ್ನ ಕರ್ಕೊಂಡು ಬಂದ. ಈ ಕಾವ್ಯಾಗೂ ನಮ್ಮ ತ್ರಿವಳಿ ಗ್ಯಾಂಗ್ಗೂ ಹಾವು ಮುಂಗ್ಸಿ ಸಂಬಂಧ. ಅದಕ್ಕೊಂದು ಕಾರಣನೂ ಇದೆ. ಕಾವ್ಯ ಚೈತ್ರಾರ ಅಣ್ಣನ ಮಗಳು. ರಜೆ ಇದ್ದಾಗ ಅತ್ತೆ ಮನೆಗೆ ಬರುತ್ತಿದ್ದಳು. ಒಂದ್ಸಲ ಹೀಗೆ ಎಲ್ಲರೂ ಆಡ್ತಾ ಇದ್ದಾಗ ಕಾವ್ಯ ಬಿದ್ಬಿಟ್ಲು.
ಮೊದಲಿನಿಂದಲೂ ಹುಡುಕಿಯಾದ ಕಾವ್ಯ ರಾಧಮ್ಮನ ಹತ್ರ ಹೋಗಿ ಜಾನುನೇ ಬೀಳ್ಸಿದ್ದು ಅಂತ ಸುಳ್ಳು ಹೇಳಿದ್ಲು. ನೆಂಟ್ರುಡುಗಿ ಮನೆಗೆ ಬಂದರೆ ಹೀಗೆ ಮಾಡ್ತೀಯಾ ಅಂತವರೇ ರಾಧಮ್ಮ ದಾಸವಾಳದ ಕೋಲಿನಿಂದ ಬರೇ ಬರುವಂತೆ ಹೊಡೆದ್ರು ಜಾನುಗೆ. ಜಾನು ಮೊದಲೇ ಕೆಂಪನೆ ಹುಡುಗಿ. ದಾಸವಾಳದ ಕೋಲಿನ ಹಚ್ಚು ಅವಳ ಕಾಲ ಮೇಲೆ ಬಿದ್ದಿತ್ತು. ಅಂಗಳದಲ್ಲಿ ಕುಳಿತು ಜಾನು ಕಾಲು ನೋಡುವುದು ಅಳುವುದು ಮಾಡ್ತಾ ಇದ್ಲು. ಅವಳ ಕಾಲು ನೋಡಿದ ಜೈ ಮತ್ತು ಧೀರು ಕಾವ್ಯಾಳನ್ನ ಹೊರಗೆ ಕರೆತಂದು ಜೈ ಅವಳ ತಲೆ ಬಗ್ಗಿಸಿ ಹಿಡಿದ. ಧೀರು 2 ಗುದ್ದು ಹಾಕಿದ್ದ ಬೆನ್ನ ಮೇಲೆ. ರಾಗ ಎಳಿತಿದ್ದ ಜಾನು ಅದನ್ನ ನೋಡಿ ಕಿಸಕ್ಕನೆ ನಕ್ಕಳು. ಜೈ ಮತ್ತು ಧೀರುಗೆ ಮತ್ತಷ್ಟು ಖುಷಿಯಾಗಿ ಮತ್ತೆರಡು ಗುದ್ದು ಜಾಸ್ತಿ ಬಿತ್ತು. ಅಮ್ಮನಿಗಾಗ್ಲಿ ಅಜ್ಜಿಗಾಗ್ಲಿ ಹೇಳಿದ್ರೆ ಅಲ್ಲಿ ನೋಡು ಅಡಿಕೆ ಮರದಲ್ಲಿ ಚಗಳಿಗೂಡು ಇದೆಯಲ್ಲ, ಅದನ್ನು ನಿನ್ನ ಅಂಗಿ ಒಳಗೆ ಬಿಡುವ ಎಂದು ಹೆದರಿಸಿದ. ಕಾವ್ಯ ಹೆದರಿ ಬಾಯಿ ಬಿಟ್ಟಿರಲಿಲ್ಲ. ಅವತ್ತಿಂದ ಕಾವ್ಯಗೆ ಇವರನ್ನ ಕಂಡರೆ ಆಗ್ತಾ ಇರಲಿಲ್ಲ. ದೊಡ್ಡವರಾದ ಮೇಲೆ ಜೈ ಮತ್ತು ಧೀರು ಸಾರಿ ಕೇಳಿದ್ರು ಕೊಬ್ಬಿದ ಕೋಳಿ ಕಾವ್ಯ ಮಾತ್ರ ದ್ವೇಷ ಬಿಡಲೇ ಇಲ್ಲ. ತುಳಸಿ ಕಟ್ಟೆಯ ಮುಂದೆ ಕೂತು ರವಿ ಮತ್ತು ಚೈತ್ರ ಪೂಜೆ ನೆರವೇರಿಸುತ್ತಿದ್ದರೆ ಅವರ ಪಕ್ಕ ತೇಜಸ್, ಜೈ, ಧೀರು ಕುಳಿತಿದ್ದರು. ಜಾನು ಕೂಡ ಸೀರೆಯುಟ್ಟು ಅಲ್ಲೇ ಬಂದು ಕುಳಿತಾಗ ಕಾವ್ಯಗೆ ಹೊಟ್ಟೆ ಉರಿದು ಹೋಯ್ತು. ಆದಷ್ಟು ಬೇಗ ಈ 3 ಜನ ಬೇರೆ ಆಗ್ಲಪ್ಪ ಅಂತ ತುಳಸಿ ಮಾತೆಯಲ್ಲಿ ಬೇಡಿಕೊಂಡ್ಲು ಕಾವ್ಯ. ಧೀರು ಜೈ ಕಿವಿಯಲ್ಲಿ ಜಾನುಗೆ ಕೇಳೋ ಹಾಗೆ ಪಿಸಿಗುಟ್ಟಿದ. ಅಲ್ಲ ಮಾರಾಯ, ಎಂಥ ಕಾಲ ಬಂತು, ಹುಡುಗರೆಲ್ಲ ಸೀರೆ ಉಡೋ ಹಾಗಾದ್ರಲ್ಲ. ಜಾನು ಸಿಟ್ಟಿಗೆ ಕೂತಲ್ಲಿ ಧೀರುಗೆ ಚಿವಿಟಿದಳು. ಊಟ ಮುಗಿಸಿ ಎಲ್ಲರೂ ಹೋದ್ಮೇಲೆ ಜಾನು ಅಡುಗೆ ಕೋಣೆ ಶುಚಿ ಮಾಡ್ತಾ ಇದ್ದಾಗ ಅಲ್ಲಿಗೆ ಎಂಟ್ರಿ ಕೊಟ್ಟ ಕಾವ್ಯ. ಜಾನಕಿ ರಾಣಿಯವರು ಮೆರೆದದ್ದು ಆಯ್ತಾ? ನಿನ್ನ ಮೆರೆಸೋದಕ್ಕೆ ಹೇಗಿದ್ರು ಇಬ್ಬಿಬ್ರು ಇದ್ದಾರಲ್ಲ, ಮೆರಿದೆ ಏನು ಮಾಡ್ತೀಯಾ? ಗಂಡನ ಬಿಟ್ಟು ಯಾರ ಜೊತೆನೋ ಮೆರಿತಾ ಇದೆಯಲ್ಲ, ನಿಮ್ಮಂಥವರಿಗೆ ಕಾಲ ಈಗ ಎಂದಳು ಕಾವ್ಯ. ಮನೆಗೆ ಬಂದ ಅತಿಥಿಗಳು ಅತಿಥಿಗಳ ಹಾಗೆ ಇದ್ರೆ ಚಂದ, ನಿನ್ನಂಥವರಿಗೆ ಅದೆಲ್ಲ ಗೊತ್ತಾಗಲ್ಲ ಬಿಡು. ಯಾರನ್ನಾದರೂ ಆಡ್ಕೊಳ್ಳೋದು ಮಾತ್ರ ಕಲ್ತಿರ್ತೀರಾ ಅಂದ್ಲು ಜಾನು. ಅಲ್ಲಿಗೆ ಬಂದ ಚೈತ್ರ, ಜಾನು ಏನಾದರೂ ಮಾಡಬೇಕೇನೆ ಕೇಳಿದ್ರು. ಬೇಡ ಮಾಮಿ, ಎಲ್ಲ ಆಯಿತು ಅಂದ್ಲು ಜಾನು. ನಾನು ಅದನ್ನೇ ಕೇಳೋಣ ಅಂತ ಬಂದೆ ಅತ್ತೆ, ಜಾನು ಮಾಡೋಕೆ ಬಿಡಲಿಲ್ಲ ಅಂತ ಕಾಗೆ ಹಾರಿಸಿದ್ಲು ಕಾವ್ಯ. ಎಷ್ಟು ಒಳ್ಳೆ ಗುಣ ನಿಂದು ಕಾವ್ಯ ಅಂದ್ರು ಚೈತ್ರ. ಅತ್ತೆಯ ಮುಂದೆ ಒಳ್ಳೆಯವಳ ಹಾಗೆ ಇರುತ್ತಿದ್ದಳು ಕಾವ್ಯ. ಅದಕ್ಕೆ ಬೇರೆ ಕಾರಣವೂ ಇತ್ತು. ಅತ್ತೆ, ನನಗೆ ಅರ್ಜೆಂಟ್ ಮನೆಗೆ ಹೋಗಬೇಕು, ನಾಳೆ ಬೇರೆ ಕೆಲಸ ಇದೆ, ನಿಮ್ಮ ಮನೆಗೆ ಅಂತ ಬಂದೆ ಅಷ್ಟೇ. ಧೀರು ಹತ್ರ ಮನೆಗೆ ಬಿಟ್ಟು ಬಾ ಅಂತೀರಾ? ಅಷ್ಟೇನಾ, ಹೇಳ್ತೆ ಬಿಡು ಅಂತ ಚೈತ್ರ ಹೊರಟರೆ ಕಾವ್ಯ ಜಾನುನ ನೋಡಿ ಮುಖ ಸೊಟ್ಟ ಮಾಡಿ ನಕ್ಕಳು. ಇದಕ್ಕೊಂದು ರೋಗ, ಹೆಂಗೆಂಗೂ ಹಾಡ್ತಾಳೆ, ಮೆಂಟ್ಲ್ ಹಾಸ್ಪಿಟ್ಲ್ಗೆ ಸೇರಿಸ್ಬೇಕು ಅಂತ ಬೈಕೊಂಡ್ಲು. ಜೈ ಮತ್ತು ಧೀರು ಗಾಳಿಗೆ ಕೂತಾಗ ಚೈತ್ರ ಬಂದವ್ರೆ. ಧೀರು, ಕಾವ್ಯನ ಮನೆಗೆ ಬಿಟ್ಟು ಬಾರಾ ಅಂದ್ರು. ಈ ರಾತ್ರಿಯಲ್ಲಿ ಹೋಗ್ತಾಳ, ಬೆಳಗ್ಗೆ ಹೋಗು ಅನ್ನು. ಏನೋ ಅರ್ಜೆಂಟ್ ಕೆಲಸ ಅಂತೆ ಪುಟ್ಟ. ಹಾಗಾದರೆ ಕರ್ಕೊಂಡು ಬಂದಿದ್ದಾನಲ್ಲ, ಅವನಿಗೆ ಹೇಳು ಹೋಗೋಕೆ. ಅವನಿಗೆ ತಲೆನೋವಂತೆ, ಪ್ಲೀಸ್ ಚಿನ್ನ. ಧೀರು, ಹಠ ಮಾಡಬೇಡ, ಹೋಗ್ಬಾ, ಅತ್ತಿಗೆ ಅಷ್ಟೇ ಹೇಳಬೇಕಾ? ನಿಂಗೆ ಗೊತ್ತಿಲ್ವಾ ಜೈ, ನೀನು ಹಾಗೆ ಮಾಡ್ತೆ? ಸೀಟ್ ಮಾಡ್ಕೋಬೇಡ, ಕಾರ್ ತಗೊಂಡು ಹೋಗೋಣ, ನಾನು ಬರ್ತೆ ಆಯ್ತಾ? ಕಾರ್ ತಗೊಂಡು ಹೋಗೋಣ ಅಂದಾಗ ಚೈತ್ರ ಮುಖ ಸಪ್ಪಗಾಯಿತು. ಆದರೆ ಧೀರು ಬಗ್ಗೆ ಗೊತ್ತಿದ್ದಕ್ಕೆ ಬೇರೆ ಏನೂ ಹೇಳ್ತಿಲ್ಲ. ಆಯ್ತು, ಬೇಗ ಬರೋಕೆ ಹೇಳು ಅಂದ ಧೀರು. ಅರ್ಧ ಇಂಚು ಮೇಕಪ್ ಪಡೆದು ಹೊರಡಲು ರೆಡಿಯಾದ ಕಾವ್ಯ ಜಾನು ಹತ್ರ ಬಂದು, ಇವತ್ತು ಧೀರುನ ನನ್ನ ಕಡೆ ಎಳೆದುಕೊಳ್ಳಿಲ್ಲ ಅಂದರೆ ಕೇಳು ಅಂದ್ಲು. ರೆಡಿನಾ ಕಾವ್ಯ ಕೇಳಿದ್ರು ಚೈತ್ರ. ಬೈಕಲ್ಲಿ ಕರ್ಕೊಂಡು ಹೋಗ್ತಾನೆ ಅನ್ಕೊಂಡವಳಿಗೆ ಧೀರು ಕಾರು ಹತ್ತಲು ಹೇಳಿದಾಗ ಉರಿದು ಹೋಯಿತು. ಎಲ್ಲರೂ ಇರುವಾಗ ಮಾತನಾಡುವ ಹಾಗಿಲ್ಲ, ಸುಮ್ಮನೆ ಕಾರು ಹತ್ತಿದ್ಲು. ಜಾನು ಅವಳ ನಿರಾಸೆ ನೋಡಿ ಬೇಕಂತಲೇ ಕಾವ್ಯ ಬಾಯ್ ಅಂತ ಕೈ ಬೀಸಿದ್ದಳು. ಅವಳಿಗೆ ಮತ್ತಷ್ಟು ಉರೀಲಿ ಅಂತ. ಕಾವ್ಯ ಬೇರೆ ಸಂಚಿಗಾಗಿ ಕಾದಳು. ಜಾನುಳ ಫೋನ್ ರಿಂಗ್ ಆಗ್ತಾ ಇತ್ತು. ಹಲೋ, ಯಾರು? ನಾನು. ಆ ಧ್ವನಿ ಕನಸಿನಲ್ಲಿ ಬಂದರೂ ಹೇಳಬಲ್ಲಳು ಅವಳು. ನಿನ್ನ ಅಣ್ಣ ಜೈ ಶಾಲೆಗೆ ಹೋಗಿದ್ದ ಅಲ್ವಾ? ಹೋದವನು ಹೋದ ಹಾಗೆ ಮನೆಗೆ ಬರಬೇಕು ಅಂತ ಆಸೆ ಇದೆಯಾ ನಿನಗೆ? ಜಾನು ಜೋರಾಗಿ ಧರ್ಮ ಅಂದ್ಲು. ಇದೆಲ್ಲ ನನ್ನ ಹತ್ರ ಬೇಡ ಕುಸೆ, ನಾನು ಹೇಳಿದ್ದನ್ನು ಮಾಡಿದ್ರೆ ಸಾಕು. ಮಧ್ಯಾಹ್ನ 2 ಗಂಟೆಗೆ ಪಾಂಡುರಂಗ ಹತ್ತಿರ ಇಂಟರ್ನ್ಯಾಷನಲ್ ಹೋಟೆಲ್ಗೆ ಬರಬೇಕು. ಬರಲಿಲ್ಲ ಅಂದರೆ ನಿನ್ನ ಅಣ್ಣ ವಾಪಸ್ ಬರಲ್ಲ.
ಅಷ್ಟು ಹೇಳಿ ಫೋನ್ ಕಟ್ ಮಾಡಿದ. ಅವಳ ವಾತ್ಸಲ್ಯವನ್ನು ದಾಳವಾಗಿ ಬಳಸಿದ್ದ ಧರ್ಮೇಶ. ಏನ್ ಮಾಡ್ಲಿ, ಈಗ ನನ್ನಿಂದ ಅಣ್ಣಂಗೆ ಏನೂ ಆಗ್ಬಾರ್ದು. ಆದರೆ ಅವನಿಗೆ ಹೇಳದೆ ಹೇಗೆ ಹೋಗ್ಲಿ? ಒಬ್ಬಳನ್ನೇ ಎಲ್ಲೂ ಕಳ್ಸೋಕೆ ಅವನು ಮನಸ್ಸು ಮಾಡಲ್ಲ. ಇನ್ನು ಇವನ್ನ ಮೀಟ್ ಮಾಡಬೇಕು ಅಂದರೆ ಆ ಯೋಚನೆಗೆ ನಡುಕ ಬಂತು. ಅವನಿಗೆ ಅಣ್ಣನ ಹೆಸರು ಹೇಳಿದ್ರೆ ಎದುರ್ತೀನಿ ಅಂತ ಗೊತ್ತಿದೆ. ಅದಕ್ಕೆ ಹೀಗೆ ಹೇಳ್ತಾ ಇದ್ದಾನೆ. ಹೀಗೇನಾದರೂ ಅವನು ಹೇಳ್ದಾಗೆ ಕೇಳಿದ್ರೆ ಮತ್ತೆ ಅವನು ಅದನ್ನೇ ಮಾಡೋಕೆ ಶುರು ಮಾಡಿದ್ರೆ ಇದೆಲ್ಲ ರಗಳೇನೇ ಬೇಡ, ಸುಮ್ಮನೆ ಇದ್ದು ಬಿಡುವ. ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಸುಮ್ಮನಾದಳು. ಶಾಲೆ ಬಿಡುವುದು 4:15. 5 ಗಂಟೆ ಆದರೂ ಜೈ ಮನೆಗೆ ಬರದೇ ಇದ್ದಾಗ ಸಣ್ಣದಾಗಿ ಭಯ ಜಾನುಗೆ. ಬೇಗ ಹೋಗಿ ಮೊಬೈಲ್ ಆನ್ ಮಾಡಿ ಜೈಗೆ ಫೋನ್ ಮಾಡಿದ್ಲು. 3-4 ಬಾರಿ ರಿಂಗ್ ಆದರೂ ಜೈ ರಿಸೀವ್ ಮಾಡಲಿಲ್ಲ. ಚಿಂತೆಯಲ್ಲಿ ದೇವರ ಮನೆಗೆ ಹೋಗಿ ದೀಪ ಹಚ್ಚಿ, ತಾಯಿ ಮಾರಿಕಾಂಬೆ, ಜೈ ಹುಷಾರಾಗಿ ಬಂದರೆ ನಿಂಗೆ ಉಡಿ ತುಂಬ್ತೀನಿ ಅಮ್ಮ ಎಂದು ಹರಕೆ ಹೊತ್ತಳು. ಹೇಳಿ ಫೋನ್ ಕಟ್ಟಾಗಿತ್ತು. 5 ನಿಮಿಷ ಆದಾಗ ಜೈನೇ ಫೋನ್ ಮಾಡಿದ್ದ. ಮಗ, 1/2 ಗಂಟೆ ಲೇಟಾಗಿ ಬರ್ತೆ ಮನೆಗೆ, ಆಯ್ತಾ? ಅಷ್ಟೇ. ಅವನು ಬರೋವರೆಗೆ ಕಾಯುತ್ತಾ ಕುಳಿತಳು ಜಾನು. 6ರ ಸುಮಾರಿಗೆ ಜೈ ಬಂದ. ಮೊಣಕೈ ಮತ್ತೆ ಕಾಲಿಗೆ ಬ್ಯಾಂಡೇಜ್ ಕಟ್ಟಲಾಗಿತ್ತು. ಜಾನುಗೆ ಎದೆ ದಸಕ್ಕಂತು. ಅವನ ಹತ್ರ ಓಡಿದವಳೆ, ಎಂತ ಆಯಿತು, ಏನಿದು ಬ್ಯಾಂಡೇಜ್ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡಳು. ಮಗ, ಏನೂ ಆಗಿಲ್ಲ ಮಾರಾಯ, ಪ್ಲೀಸ್ ನೀನೀಗ ಅಳ್ಬೇಡ. ಗಾಯ ಆದಾಗ ನೋವಾಗಲಿಲ್ಲ, ನೀನೀಗೆ ಆದರೆ ನನಗೆ ನೋವಾಗ್ತದೆ, ಪ್ಲೀಸ್ ಮಗ. ಆಯಿತು ಬಿಡು ಅಂತ ಕಣ್ಣೀರೊರೆಸಿಕೊಂಡು ಮತ್ತೆ ಅದೇ ರಾಗ, ಎಂತ ಆಯಿತು ಅಂತ ಹೇಳು. ಬೈಕ್ ಸ್ಕಿಡ್ ಆಯಿತು ಮಗ, ಅಷ್ಟೇ. ಸಣ್ಣ ಗಾಯ, ಚರ್ಮ ಕಿತ್ತೋಗಿ ರಕ್ತ ಬಂದಿತ್ತು ಅಷ್ಟೇ. ಆಸ್ಪತ್ರೆಗೆ ಹೋಗಿ ಬಂದೆ, ಅದಕ್ಕೆ ತಡ ಆಯಿತು ಅಷ್ಟೇ. ನಿಜ ಹೇಳ್ತಾ ಇದೆಯಾ? ಹೌದು ಮಗ. ಆಯಿತು, ಒಳಗೆ ಹೋಗುವ ಬಾ ಅಂತ ಅವನ ಕೈ ಹಿಡಿದೆ ಕರೆದುಕೊಂಡು ಹೋದ್ಲು. ರಾತ್ರಿ 9 ಗಂಟೆ ಹೊತ್ತಿಗೆ ಮತ್ತೆ ಅವನೇ ಫೋನ್ ಮಾಡಿದ್ದ. ನಂಬರ್ ನೋಡಿ ರಿಸೀವ್ ಮಾಡೋದಾ ಬೇಡ ಅಂತ ಸುಮ್ಮನೆ ಇದ್ಲು. ಸುಮಾರು ಹೊತ್ತು ಪದೇ ಪದೇ ಫೋನ್ ಬಂದಾಗ ಸಿಟ್ಟು ತಡೆಯದೆ ಫೋನ್ ಎತ್ತಿ ಬೈಯಬೇಕು ಅಂತ ಬಾಯಿ ತೆಗೆದಾಗಲೇ ಅವನು ಕೇಳಿದ್ದ, ನಿನ್ನ ಅಣ್ಣಂಗೆ ಹೇಗಿದೆ ಕುಸಿ? ಗುಳಿಗೆಗಳಿಗೆ ಕೊಟ್ಟಿದ್ದೆ ಅಲ್ವಾ? ಕೆಟ್ಟದಾಗಿ ನಗ್ತಾ ಇದ್ದ. ನಿಂಗೇಗೆ ಗೊತ್ತು? ಮಾಡಿದ್ದೆ ನಾನು, ಮತ್ತಾರಿಗೆ ಗೊತ್ತಿರುತ್ತೆ? ಬಿಲ್ಡಪ್ ಕೊಡಬೇಡ. ಗಾಡಿ ಸ್ಕಿಡ್ ಆಗಿದ್ದನ್ನ ನೀ ಮಾಡಿದ್ದು ಅಂತ ಕತೆ ಕಟ್ತೀಯಾ? ಕತೆ ಕಟ್ಟಿದ್ದು ನಾನಲ್ಲ ಕುಸೆ, ನಿನ್ನಣ್ಣ. ಬೇಕಾದರೆ ಅವನನ್ನೇ ಕೇಳು. ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ ಅವನಿಗೆ, ಅದಕ್ಕೆ ಹಾಗೆ ಹೇಳಿರ್ತಾನೆ. ನಿಂಗೆ ಬೇಜಾರಾದ್ರೆ ಅಂತ. ಜೈ ಹಾಗೆಲ್ಲ ಸುಳ್ಳು ಹೇಳಲ್ಲ. ಹಾಗಾದರೆ ಹೋಗಿ ಕೇಳು, ನಂಗೇನು? ಇವತ್ತು ಇಷ್ಟೇ ಮಾಡಿದ್ದೀನಿ, ನಾಳೆ ನಿನ್ನ ಅಣ್ಣ ಮನೆಗೆ ಬರದೇ ಇರಬಹುದು. ನೀನು ನಾ ಹೇಳಿದ ಹಾಗೆ ಕೇಳದೇ ಇದ್ರೆ ಅದೇ ಜಾಗ ಅದೇ ಟೈಮ್ ಮರಿ, ಗೊತ್ತಾಯ್ತಲ್ಲ? ಬಾಯ್. ಕಟ್ಟಾಯ್ತು. ಜೈ ತನ್ನ ರೂಮಲ್ಲಿ ಮಲಗಿದ್ದ. ಅವನ ಬೆಡ್ ಮೇಲೆ ಕುಳಿತು ಅಣ್ಣ ಅಂದ್ಲು. ಯಾಕೆ ಬಂದೆ ಮಗ, ನಿದ್ದೆ ಬರಲಿಲ್ವಾ ಕೇಳ್ದ ಜೈ. ಸುಮ್ಮನೆ ಬಂದೆ ಅಣ್ಣ, ಗಾಯ ಜಾಸ್ತಿ ಆಗಿದೆಯಾ? ಅವನ ಬ್ಯಾಂಡೇಜ್ ಮುಟ್ಟಿ ಕೇಳಿದಳು. ಇಲ್ವೇ, ಸಣ್ಣದು, ಚರ್ಮ ಕಿತ್ತು ರಕ್ತ ಬಂತು ಅಷ್ಟೇ. ಒಬ್ಬನೇ ಮನೆಗೆ ಬರಲಿಲ್ವಾ ನಾನು? ನೀ ಚಿಂತೆ ಮಾಡಬೇಡ, ಏನೂ ಆಗಿಲ್ಲ ನನಗೆ. ಅಣ್ಣ, ನೀನು ನನ್ನ ಹತ್ರ ಸುಳ್ಳು ಹೇಳಲ್ಲ ಅಲ್ವಾ? ಯಾಕೆ ಮಗ ಇಂಥ ಮಾತು? ಇದು ಗಾಡಿ ಸ್ಕಿಡ್ ಆಗಿದ್ದ. ಅವನನ್ನೇ ದಿಟ್ಟಿಸಿದಳು. ಅವಳ ಕಣ್ಣು ನೋಡಿ ಸುಳ್ಳು ಹೇಳುವುದು ಅವನಿಗೆ ಕಷ್ಟ. ಹಾ ಮಗ, ಯಾರೋ ಒಬ್ಬ ಆಕ್ಸಿಡೆಂಟ್ ಮಾಡಿಬಿಟ್ಟ. ಅಮ್ಮ ನೀನು ಹೆದರ್ತೀರಾ ಅಂತ ಹೇಳಿಲ್ಲ. ಅವಳ ಮುಖದಲ್ಲಿ ಅವ್ಯಕ್ತ ಹೆದರಿಕೆ, ಚಿಂತೆ ಒಟ್ಟಿಗೆ ಕಂಡಾಗ, ಮಗ ಇದೆಲ್ಲ ಒಂದೊಂದ್ಸಲ ಆಗ್ತದೆ, ತಲೆ ಕೆಡ್ಸ್ಕೋಬೇಡ, ಸುಮ್ಮನೆ ಹೋಗಿ ಮಲ್ಕೋ. ನಂಗೂ ಗುಳಿಗೆ ಪವರ್ಗೆ ನಿದ್ರೆ ಬರ್ತಾ ಇದೆ. ಅಮ್ಮನಿಗೊಂದು ಹೇಳಬೇಡ ಮಾರಾಯ್ತಿ, ಅದು ಚಿಂತೆ ಮಾಡ್ತದೆ. ಇಲ್ಲ ಅಣ್ಣ, ಹೇಳಲ್ಲ, ನೀ ಮಲ್ಗೋ, ನಾನು ಹೋಗ್ತೇನೆ. ಹಾಗಾದರೆ ಅವ ಹೇಳಿದ್ದು ನಿಜ. ಈ ಮನೆ ಹಾಳ ಏನು ಮಾಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಅಂತ ಆಯ್ತು. ನಾಳೆ ನಾನು ಹೋಗಲಿಲ್ಲ ಅಂದರೆ ಮತ್ತೆ ಅಣ್ಣಂಗೆ ಏನಾದರೂ ಮಾಡಿಬಿಟ್ರೆ? ಆ ಯೋಚನೆಗೆ ಕಣ್ಣಲ್ಲಿ ನೀರು ಹರಿಯಲು ಶುರು ಆಯಿತು. ಏನಾದರೂ ನನಗೆ ಆಗಲಿ, ಅಣ್ಣಂಗೆ ಮಾತ್ರ ಏನೂ ಆಗಬಾರ್ದು, ಅವನು ಆರಾಮಾಗಿರಬೇಕು. ನಾನು ನಾಳೆ ಹೋಗ್ತೆ ಅಂತ ನಿರ್ಧಾರ ಮಾಡಿ ಮಲಗಿದಳು. ಕಣ್ಮುಚ್ಚಿದ್ರೆ ನಿದ್ರೇನೇ ಬರ್ತಿಲ್ಲ. ಯಾಕೆ ಅವನು ಬಾ ಅಂತ ಹೇಳಿದ್ದು? ನಾನು ಅಣ್ಣಂಗೆ ಹೇಳದೆ ಹೋಗೋದು ಸರಿನಾ? ಪ್ರಶ್ನೆಯ ಹುಳ ಅವಳ ತಲೆ ಹೊಕ್ಕಿ ಟೆನ್ಷನ್ ಶುರು ಆಯಿತು. ಸಮಾಧಾನ ಆಗ್ತಾ ಇಲ್ಲ, ನಿದ್ರೇನೂ ಬರ್ತಾ ಇಲ್ಲ.
ಹಾಸಿಗೆಯಲ್ಲಿ ಆ ಕಡೆ ಈ ಕಡೆ ಹೊರಳಿ ಹೊರಳಿ ಬೆಳಗ್ಗೆ 4 ಸುಮಾರಿಗೆ ನಿದ್ರೆ ಬಂತು. ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ಹೋಟೆಲ್ ತಲುಪಿದಳು. ಟೇಬಲ್ ಒಂದರಲ್ಲಿ ಮೊದಲೇ ಬಂದು ಒಕ್ಕರಿಸಿಕೊಂಡಿದ್ದ ಧರ್ಮೇಶ ಅವಳು ಟೇಬಲ್ ಹತ್ರ ಬಂದಾಗ ತನ್ನ ಪಕ್ಕದ ಸೀಟಿನಲ್ಲಿ ಕೂರುವಂತೆ ಹೇಳಿದ. ಆ ಮಾತಿಗೆ ಕಾಳಿಯಂತಾದಳು ಜಾನು. ಬಂದಿದ್ದೀನಿ ಅಂದ್ರೆ ನೀನು ಹೇಳಿದ್ದೆಲ್ಲ ಕೇಳ್ತೀನಿ ಅಂತ ಅಲ್ಲ. ಎಷ್ಟೇ ಆದರೂ ರಾಧಮ್ಮನ ಮೊಮ್ಮಗಳಲ್ಲ ನೀನು. ಈ ಧೈರ್ಯ ಇರಬೇಕಾದದ್ದೇ. ಪರವಾಗಿಲ್ಲ, ಆ ಕಡೆನೇ ಕೂತ್ಕೋ. ಮರೆಯಲ್ಲಿ ನಿಂತ ವ್ಯಕ್ತಿ ಇವರಿಬ್ಬರ ಫೋಟೋಗಳನ್ನು ತೆಗೀತಾ ಇದ್ದ. ಆಗಾಗ ಧರ್ಮೇಶನ ಕಣ್ಣು ಕೂಡ ಅಲ್ಲಿ ಹೋಗ್ತಾ ಇತ್ತು. ಆದರೆ ಜಾನುಗೆ ಇದು ಗೊತ್ತಿರಲಿಲ್ಲ. ಆದರೆ ಇದೆಲ್ಲದರ ಹಿಂದಿನ ಕೈ ಧೀರುಗೆ ಫೋನ್ ಮಾಡಿದ್ದು. ಅವನು ಆ ನಂಬರ್ ನೋಡಿ ರಿಸೀವ್ ಮಾಡಲಿಲ್ಲ. ಆಗ ಮೆಸೇಜ್ ಬಂತು. ಜಾನು ಧರ್ಮನ ಜೊತೆ ಹೋಟೆಲ್ ಪಾಂಡುರಂಗದಲ್ಲಿ ಇದ್ದಾಳೆ. ನಂಬೋದು ಧೀರುಗೆ ಕಷ್ಟ ಆದಾಗ ಫೋನ್ ಮಾಡಿ ಮತ್ತೆ ಕೇಳ್ದ. ನಂಬಿಕೆ ಇಲ್ಲ ಅಂದರೆ ನೀನೇ ಹೋಗಿ ನೋಡು ಅಂತೂ ಆ ಧ್ವನಿ. ಜೈಗೆ ಫೋನ್ ಮಾಡಿ ಜಾನು ಮನೆಯಲ್ಲಿದ್ದಾಳ ಕೇಳಿದ್ದ. ಹೌದು, ಯಾಕೆ ಅಂದ ಜೈ. ಒಂದ್ಸಲ ಕೇಳಿ ನೋಡು. ಸರಿ ಅಂದ ಜೈ ಜಾನುಗೆ ಫೋನ್ ಮಾಡಿದ. ಅವಳು ರಿಸೀವ್ ಮಾಡಲಿಲ್ಲ. ರಾಧಮ್ಮಗೆ ಮಾಡಿದಾಗ ಆಕೆ 2 ಗಂಟೆಗೆ ಹೋದ ವಿಚಾರ ಹೇಳಿದ್ರು. ಧೀರುಗೆ ಜೈ ಹೇಳಿದಾಗ ಅವನಿಗೂ ಅಲ್ಲಿಂದ ಹೋಟೆಲ್ಗೆ ಬರೋದಕ್ಕೆ ಹೇಳಿ ಧೀರು ಕೂಡ ಹೊರಟು ಬಿಟ್ಟ. ಧರ್ಮನ ಯೋಜನೆ ಫಲಿಸುವುದಾ? ಜೈ ಮತ್ತು ಧೀರು ಜಾನುಳ ಬಗ್ಗೆ ತಪ್ಪು ತಿಳಿಯುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.